ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ವಿದ್ವದಾದ್ಯಃ ಸಮಧ್ವೋದ್ಯ ಪ್ರೋದ್ಯತ್ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾಚ್ಛುದ್ಧಪ್ರಸಿದ್ಧಿಮಾನ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಪರಮಪೂಜ್ಯರಾದ ವ್ಯಾಸರಾಜ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಶ್ರೀ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಅವರ ಆದೇಶ ಹಾಗೂ ಅನುಗ್ರಹದ ಮೇರೆಗೆ ವ್ಯಾಸಯೋಗಿ ಚರಿತೆಯ ಚಿಂತನೆಯನ್ನು ಮಾಡೋದಕ್ಕೆ ಕುಳಿತಿದ್ದೇನೆ. ನಿನ್ನೆ ದಿವಸ ವ್ಯಾಸಯೋಗಿ ಚರಿತೆಯ ಹಿನ್ನೆಲೆ, ಸೋಮನಾಥ ಕವಿ ರಚನೆ ಮಾಡಿದ್ದು ಹೇಗೆ ಅನ್ನೋದನ್ನು ಹಾಗೂ ಕಾವ್ಯದ ಆರಂಭದ ಭಾಗದ ಚಿಂತನೆಯನ್ನು ಮಾಡಿದ್ದಾಗಿದೆ. ಋಷಿಮುನಿಗಳೆಲ್ಲರೂ ವೇದವ್ಯಾಸದೇವರ ಸಮೀಪಕ್ಕೆ ಬರ್ತಾ ಇದ್ದಾರೆ. ಹಿಮಾಲಯದಲ್ಲಿ ಅಮೃತಾಧಾರ ಅಂತನ್ನುವ ಸರೋವರ, ಆ ಸರೋವರ ಅತ್ಯಂತ ಪ್ರಶಾಂತವಾದದ್ದು, ಮಧುರವಾದದ್ದು, ತಂಪಾಗಿರೋದು, ಆಳವಾಗಿರುವಂಥದ್ದು, ಸ್ವಚ್ಛವಾಗಿರುವಂಥದ್ದು. ಅದನ್ನು ಕಂಡು ಅಲ್ಲಿದ ಮುಂದಕ್ಕೆ ಬರ್ತಾ ಇದ್ದಾರೆ. ವೇದವ್ಯಾಸದೇವರ ಆಶ್ರಮದ ಪರಿಸರಕ್ಕೆ ಬಂದಿದ್ದಾರೆ. ವೇದವ್ಯಾಸದೇವರ ಆಶ್ರಮದ ಪರಿಸರ ಹೇಗಿದೆ ಅನ್ನೋದನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಸಂಫುಲ್ಲಾಂ ಸಲ್ಲಕೀನಾಂ ಮೃಗಪತಿ ಶಿಶವಃ ಪ್ರಹ್ವಯಂತ್ಯುಚ್ಚ ಶಾಖಾಂ ಆರುಹ್ಯೋಪರ್ಯಧಸ್ತಾತ್ ತರುಣಕರಟಿನಃ ಸುಗ್ರಹಾರ್ಥಂ ಜಿಘೃಕ್ಷೋಃ ಕಂಡೂಯಂತೆ ಕುರಂಗಾನ್ ಮೃದುನಿಹಿತನಖೈರ್ದ್ವೀಪಿನೋ ಮೀಲಿತಾಕ್ಷಾನ್ ಯತ್ರಾಹೀನಾಂ ಮಯೂರಾಧುತಗರುದನಿಲೈಃ ಆಮಿಷನ್ ನಿರ್ವಹಂತೆ. ಮುನಿಗಳು ಆಶ್ರಮದ ಪರಿಸರವನ್ನು ಕಾಣ್ತಾ ಇದ್ದಾರೆ. ಅಲ್ಲಿ ಒಂದು ಮರವನ್ನು ಸಿಂಹದ ಮರಿಗಳು ಏರ್ತಾ ಇವೆ. ಬೇಲದ ಹಣ್ಣಿನ ಮರ ಅದು. ಆ ಮರವನ್ನು ಸಿಂಹದ ಮರಿಗಳು ಏರಿವೆ. ಏರಿ ಏನು ಮಾಡ್ತಾ ಇವೆ? ಅದರ ಅಂಚಿಗೆ ಬರ್ತಾ ಇವೆ. ಆ ಮರದ ಆ ರೆಂಬೆಯ ಕೊನೆ ಭಾಗಕ್ಕೆ ಬಂದು ಎಲ್ಲಿ ಚೆನ್ನಾಗಿ ಬೇಲದ ಹಣ್ಣುಗಳು ಬೆಳೆದಿವೆ ಆ ಭಾಗಕ್ಕೆ ಬಂದು ಆ ರೆಂಬೆಗಳನ್ನು ಬಗ್ಗಿಸ್ತಾ ಇವೆ. ಯಾಕೆ ಬಗ್ಗಿಸ್ತಾ ಇವೆ? ಸಿಂಹದ ಮರಿಗಳೇನು ಬೇಲದ ಹಣ್ಣನ್ನು ತಿನ್ನಲ್ಲ. ಯಾಕೆ ಬಗ್ಗಿಸ್ತಾ ಇವೆ ಆ ರೆಂಬೆಗಳಲ್ಲಿ ಕುಳಿತುಕೊಂಡು ಅಂತಂದರೆ, ಅಲ್ಲಿ ಕೆಳಗಡೆ ಆನೆ ಮರಿಗಳಿವೆ. ಆ ಮರಿಗಳಿಗೆ ಎತ್ತರದ ಮರಗಳಲ್ಲಿ ಬೆಳೆದಿರುವ ಬೇಲದ ಹಣ್ಣುಗಳು ಸಿಗ್ತಾ ಇಲ್ಲ. ಆನೆ ಮರಿಗಳಿಗೆ ಬೇಲದ ಹಣ್ಣು ಬೇಕಾಗಿದೆ, ಮರ ಹತ್ತಿ ತಗೊಳ್ಳಿಕ್ಕಾಗಲ್ಲ. ಅದಕ್ಕೆ ಸಿಂಹದ ಮರಿಗಳು ಮರವನ್ನು ಹತ್ತಿ ರೆಂಬೆಯನ್ನು ಬಗ್ಗಿಸಿ ಆ ಆನೆ ಮರಿಗಳಿಗೆ ಸುಲಭವಾಗಿ ಬೇಲದ ಹಣ್ಣುಗಳು ಸಿಗುವಂತೆ ಮಾಡ್ತಾ ಇವೆ. ಇನ್ನೊಂದು ಕಡೆ ಮುನಿಗಳು ನೋಡ್ತಾ ಇದ್ದಾರೆ. ಜಿಂಕೆಗಳು ಕಣ್ಣು ಮುಚ್ಚಿ ಕೂತ್ಕೊಂಡಿವೆ ಅಂತ.
ಇನ್ನೂ ದಿಟ್ಟಿಸಿ ನೋಡುವಾಗ ಜಿಂಕೆಗಳು ಹತ್ತಿರ ಹೋದರೂ ಕೂಡ ಭಯವೇ ಆಗ್ತಾ ಇಲ್ಲ. ಜಿಂಕೆಗಳು ತುಂಬ ಚಂಚಲ. ಆದರೆ ಯಾವ ಚಾಂಚಲ್ಯವೂ ಇಲ್ಲದೇನೆ, ಭಯವೇ ಇಲ್ಲದೇನೆ ಜಿಂಕೆಗಳು ಆನಂದವಾಗಿ ಕೂತಿವೆ. ದಿಟ್ಟಿಸಿ ನೋಡುವಾಗ ಹುಲಿಗಳು ತಮ್ಮ ಉಗುರುಗಳಿಂದ ಆ ಜಿಂಕೆಗಳ ಮೈಯನ್ನು ತುರಿಸ್ತಾ ಇವೆ ಅಂತ. ಹೇಗೆ ತಾಯಿ ತಮ್ಮ ತೊಡೆಯಲ್ಲಿ ಮಲಗಿದ ಮಕ್ಕಳ ಮೈಯನ್ನು ಪ್ರೀತಿಯಿಂದ ಸವರ್ತಾಳೋ, ಸವರಿದಾಗ ಆ ಕೋಮಲ ಸ್ಪರ್ಶದಿಂದ ಮಕ್ಕಳಿಗೆ ಸುಖವಾಗಿ ನಿದ್ರೆ ಬರುತ್ತೆ. ಒಳ್ಳೆ ಮಲಗಿಬಿಡ್ತವೆ, ನಿದ್ದೆ ಮಾಡಿಬಿಡ್ತವೆ ಮಕ್ಕಳು. ಹಾಗೆ ಈ ಸಿಂಹಗಳು, ಹುಲಿಗಳು ಆ ಜಿಂಕೆಗಳ ಮೈಯನ್ನು ಸವರ್ತಾ ಇವೆ ಅಂತ. ತಮ್ಮ ಉಗುರಿನಿಂದ ಅದು ನವಿರಾಗಿ, ಯಾವುದೋ ಗಾಯ ಆಗದಂತೆ, ನೋವಾಗದಂತೆ ನವಿರಾಗಿ ಆ ಹುಲಿಗಳು ಜಿಂಕೆಗಳ ಮೈಯನ್ನು ತುರಿಸ್ತಾ ಇವೆ ಅಂತೆ, ಸವರ್ತಾ ಇವೆ ಅಂತೆ. ಅದನ್ನು ಆಸ್ವಾದಿಸಿಕೊಂಡು ಜಿಂಕೆಗಳು ಕಣ್ಣು ಮುಚ್ಚಿಕೊಂಡು ಒಳ್ಳೆಯ ನಿದ್ದೆಯನ್ನು ಅನುಭವಿಸ್ತಾ ಇವೆ. ಇನ್ನೂ ಒಂದು ಕಡೆ ಈ ಮುನಿಗಳು ನೋಡ್ತಾ ಇದ್ದಾರೆ. ಅಲ್ಲಿ ಸರ್ಪಗಳಿವೆ. ಸರ್ಪಗಳು ಬಾಯಿ ತೆರೆದುಕೊಂಡಿವೆ. ಪಕ್ಕದಲ್ಲಿ ನವಿಲುಗಳು ತಮ್ಮ ಗರಿಯನ್ನು ಕೆದರಿ ಅದರಿಂದ ಗಾಳಿಯನ್ನು ಬೀಸ್ತಾ ಇವೆ. ಸರ್ಪಗಳಿಗೆ ಗಾಳಿಯನ್ನು ಉಣಿಸ್ತಾ ಇವೆ. ಅದನ್ನು ಮುನಿಗಳು ಕಂಡಿದ್ದಾರೆ ಅಂತ ಕವಿ ವರ್ಣನೆ ಮಾಡುತ್ತಾನೆ. ಎಷ್ಟು ರಮಣೀಯವಾದಂತಹ ವರ್ಣನೆ ನೋಡಿ. ವೇದವ್ಯಾಸದೇವರು ಇರುವಂತಹ ಹಿಮಾಲಯದ ಆ ಬದರಿಕಾಶ್ರಮದ ಪರಿಸರ ಅತ್ಯಂತ ಪ್ರಶಾಂತವಾಗಿದೆ, ನಿರ್ವೈರವಾದಂತಹ ವಾತಾವರಣ ಅಂತ ಕವಿ ವರ್ಣನೆ ಮಾಡಬೇಕಾಗಿದೆ. ಆದರೆ ಪ್ರಶಾಂತವಾಗಿದೆ, ನಿರ್ವೈರ ಅಂತನ್ನೋ ಮಾತನ್ನೇ ಹೇಳಲ್ಲ. ಅಲ್ಲಿ ಕವಿ ಹೇಳ್ತಾನೆ, ಸಿಂಹದ ಮರಿಗಳು ಆನೆಯ ಮರಿಗಳಿಗೆ ಬೇಲದ ಹಣ್ಣನ್ನು ತಿನ್ನಿಸ್ತಾ ಇವೆ. ಹುಲಿಗಳು ಜಿಂಕೆಗಳ ಮೈ ತುರಿಸ್ತಾ ಇವೆ. ನವಿಲುಗಳು ಸರ್ಪಗಳಿಗೆ ಗಾಳಿಯನ್ನು ಕುಡಿಸ್ತಾ ಇವೆ. ಎಷ್ಟು ಸೊಗಸಾದ ವರ್ಣನೆ. ಸ್ವಾಭಾವಿಕವಾಗಿ ಪ್ರಕೃತಿಯಿಂದಲೇ ಇವುಗಳಲ್ಲಿ ವೈರ ಇದೆ. ಸಿಂಹ ಹಾಗೂ ಆನೆ, ಅವುಗಳಲ್ಲಿ ವೈರ ಇದೆ. ಆನೆಗಳನ್ನು ಸಿಂಹ ಮರ್ದನ ಮಾಡಿಬಿಡುತ್ತವೆ. ಇನ್ನು ಹುಲಿ ಮತ್ತು ಜಿಂಕೆಗಳು, ಹುಲಿಯನ್ನು ನೋಡಿದರೆ ಸಾಕು, ಹುಲಿಯ ಧ್ವನಿಯನ್ನು ಕೇಳಿದರೆ ಸಾಕು, ಜಿಂಕೆಗಳು ಓಡ್ತವೆ. ಆ ಜಿಂಕೆಗಳು ಹುಲಿಗಳ ಬಳಿಗೆ ಬಂದು ಹುಲಿಗಳು ಅದರ ಜೊತೆಯಲ್ಲಿ ಇದ್ದು ಜೊತೆಯಲ್ಲಿ ಕುಳಿತುಕೊಂಡು ಅದರ ಮೈಯನ್ನು, ಆ ಜಿಂಕೆಗಳ ಮೈಯನ್ನು ಹುಲಿಗಳು ತುರಿಸೋದು ಅಂತಂದ್ರೇನು, ಅದನ್ನು ಅನುಭವಿಸಿಕೊಂಡು ಒಳ್ಳೆ ನಿದ್ದೆಗೆ ಹೋಗೋದು ಅಂತಂದ್ರೇನು, ಇದು ಸಾಧ್ಯ ಇದೆಯಾ? ಈ ರೀತಿಯಾದಂತಹ ವರ್ಣನೆಯನ್ನು ನಾವು ಕೃಷ್ಣ ವೇಣುಗಾನವನ್ನು ಮಾಡುವಾಗ ಕೇಳುತ್ತೇವೆ. ಕೃಷ್ಣ ವೇಣುಗಾನವನ್ನು ಮಾಡುವಾಗ ಪ್ರಶಾಂತವಾದ ಪರಿಸರ, ಎಲ್ಲ ಪ್ರಾಣಿಗಳು ತಮ್ಮ ಪರಸ್ಪರ ವೈರಗಳನ್ನು ಮರೆತು ಜೊತೆಯಲ್ಲಿ ಕುಳಿತುಕೊಂಡೇ ವೇಣು ನಾದವನ್ನು ಆಸ್ವಾದಿಸ್ತಾ ಇದ್ದು ಅಂತ ಕವಿ ಇಲ್ಲಿ ಸೊಗಸಾಗಿ ವರ್ಣನೆ ಮಾಡ್ತಾನೆ. ವೇದವ್ಯಾಸದೇವರ ಆಶ್ರಮದ ಪರಿಸರವೇ ಅಷ್ಟು ಸಹಜವಾಗಿ ಸೊಗಸಾಗಿದೆ, ಅಷ್ಟು ಪ್ರಶಾಂತವಾಗಿದೆ, ನಿರ್ವೈರವಾದ ಮನೋಭಾವ ಎಲ್ಲ ಪ್ರಾಣಿಗಳಿಗೆ ಉಂಟಾಗತ್ತೆ. ಯಾವ ಪ್ರಾಣಿಯೂ ಕೂಡ ಇನ್ನೊಂದು ಪ್ರಾಣಿಯನ್ನು ಹಿಂಸಿಸಬೇಕು ಅಂತ ಭಾವಿಸೋದಿಲ್ಲ, ಇನ್ನೊಂದಕ್ಕೆ ತೊಂದರೆಯನ್ನು ಉಂಟು ಮಾಡಬೇಕು ಅಂತನ್ನೋ ಭಾವನೆ ಉಂಟಾಗಲ್ಲ. ಅಷ್ಟು ವೈರವನ್ನು ಮರೆತು ಆನಂದವಾಗಿ ಜೊತೆಯಲ್ಲಿವೆ. ನವಿಲುಗಳಿಗೆ ಸರ್ಪ ಆಹಾರ. ನವಿಲುಗಳು ಸರ್ಪಗಳನ್ನು ಕೊಂದು ತಿಂತವೆ. ಅಂಥದ್ದು ನವಿಲುಗಳೇ ತಮ್ಮ ಗರಿಯನ್ನು ಕೆದರಿ ಅದರಿಂದ ಗಾಳಿಯನ್ನು ಬೀಸಿ, ಸರ್ಪಗಳಿಗೆ ಬೇಕಾದ ಆಹಾರ ಅಂದರೆ ಗಾಳಿ, ವಾತಾಶನ ಅಂತ ಸರ್ಪಗಳನ್ನು ಕರೀತಾರೆ. ಗಾಳಿಯನ್ನು ಕುಡಿದುಕೊಂಡಿರುತ್ತವೆ ಅಂತ ಸರ್ಪಗಳು. ಅಂತಹ ಸರ್ಪಗಳಿಗೆ ಬೇಕಾದ ಆಹಾರವನ್ನು ಅಂದರೆ ಗಾಳಿಯನ್ನು ನೀಡುತ್ತಾ ಇವೆ, ಗಾಳಿ ಬೀಸ್ತಾ ಇವೆ ಅಂತಂದರೆ ಎಷ್ಟು ಸ್ನೇಹಮಯವಾಗಿವೆ. ವೈರ ಇಲ್ಲ ಮಾತ್ರ ಅಲ್ಲ, ಸ್ನೇಹಮಯಿಯಾಗಿವೆ.
ವೈರವನ್ನು ಮರೆತಿವೆ, ಸ್ನೇಹಮಯಿಯಾಗಿವೆ. ಈ ಎಲ್ಲ ಅಂಶಗಳನ್ನು ಕೂಡ ಕವಿ ಯಾವ ಪದದಿಂದಲೂ ಹೇಳದೇನೆ ಆ ವಿಷಯದ ವರ್ಣನೆಯನ್ನು ಮಾಡುವ ಮುಖಾಂತರ ಅದರ ಇಂಗಿತವನ್ನು ತೋರಿಸಿಕೊಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಆ ವೇದವ್ಯಾಸದೇವರ ಆಶ್ರಮದ ಪರಿಸರ, ಇನ್ನೂ ಆಶ್ರಮದ ಹತ್ತಿರಕ್ಕೆ ಆ ಮುನಿಗಳು ಬರ್ತಾ ಇದ್ದಾರೆ. ಬಂದರೆ ಎಷ್ಟು ಚೆನ್ನಾಗಿದೆ ಆಶ್ರಮದ ಪರಿಸರ. ಅಲ್ಲಿ ಅನೇಕ ಬ್ರಹ್ಮಚಾರಿಗಳಿದ್ದಾರೆ. ಆ ಬ್ರಹ್ಮಚಾರಿಗಳೆಲ್ಲರೂ ಕೂಡ ಅವರು ವೇದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಗಟ್ಟಿಯಾಗಿ ವೇದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಆಶ್ರಮದ ಪರಿಸರಕ್ಕೆ ಮುನಿಗಳು ಬಂದರೆ ಅವರಿಗೆ ಒಂದು ವಿಚಿತ್ರವಾದ ಸಂತೋಷದ ಅನುಭವ ಆಗ್ತಾ ಇದೆ. ಬ್ರಹ್ಮಚಾರಿಗಳು ಕೂತಿದ್ದಾರೆ, ವೇದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಈ ಪುಟ್ಟ ಪುಟ್ಟ ಬಾಲಕರು ಬ್ರಹ್ಮಚಾರಿಗಳು ವೇದವನ್ನು ಪಾರಾಯಣ ಮಾಡ್ತಾ ಇದ್ದಾರೆ, ನೋಡಲಿಕ್ಕೆ ಒಂದು ಚಂದ. ಅದರಲ್ಲಿಯೂ ಕೂಡ ಅವರ ತಲೆಯಲ್ಲಿರುವಂತಹ ಶಿಖೆ, ಕೊರಳಿನಲ್ಲಿರುವ ಯಜ್ಞೋಪವೀತ, ಕೃಷ್ಣಾಜಿನ ಆ ಸಾಂಪ್ರದಾಯಿಕ ವೇಷ, ಅದನ್ನು ನೋಡಲಿಕ್ಕೆ ಚಂದ. ಕವಿ ಆ ಶಿಖೆಯನ್ನು ವರ್ಣನೆ ಮಾಡ್ತಾನೆ. ಆ ಬಾಲಕರು ಶಿಖಾಧಾರಣೆಯನ್ನು ಮಾಡಿಕೊಂಡಿದ್ದಾರೆ, ಶಿಖೆಯನ್ನು ಕಟ್ಟಿಕೊಂಡಿದ್ದಾರೆ. ಆ ಶಿಖೆ ಹೇಗಿದೆ? ಸತತ ನಿಹಿತ ದೂರ್ವಾದಲ ಸಂಪಾದಿತ ಶ್ಯಾಮಿಕಾಭಿ ಬ್ರಹ್ಮವದನ ಪ್ರವೇಶನ ಭಿಯಾ ಪಶ್ಚಾನ್ ನಿರ್ಗಚ್ಛಂತೀಭಿರಿವ ಮಾನಸತಮೋ ರೇಖಾಭಿ ಕಮಂಡಲು ನಾಸಿಕಾಭಿರಿವ ತನೀಯಸೀಭಿಃ ಶಿಖಾಭಿ ಉದ್ಭಾಸಮಾನೈಃ. ಬ್ರಹ್ಮವರ್ಚಸ್ವಿಗಳು ಆ ಬಾಲಕರು. ಈ ಶಿಖೆ ಅತ್ಯಂತ ಕಪ್ಪಾಗಿದೆ. ತಲೆ ಕೂದಲು ಆ ದುಂಡಕ್ಕೆ ಗೋವತ್ಸ ಪಾದದ ಪರಿಮಿತವಾದಂತಹ ಶಿಖೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಶಿಖಾಬಂಧನ ಗಂಟನ್ನು ಕಟ್ಟಿಕೊಂಡಿದ್ದಾರೆ. ಕಪ್ಪಾದ ಕೂದಲಿನ ರಾಶಿ ತಲೆಯಿಂದ ಹೊರಹೊಮ್ಮಿದೆ. ಕವಿಯ ಚಿಂತನೆ ಅದು ಹೇಗೆ ಕಾಣಿಸುತ್ತೆ? ಕಪ್ಪಾದ ಕೂದಲಿನ ರಾಶಿ ಹೊರಹೊಮ್ಮಿದೆ ಅಂತಂದರೆ ಇದು ತಮಸ್ಸಿನ ಜ್ವಾಲೆ. ಇದು ಈ ತಮಸ್ಸಿನ ರೇಖೆ ಅದಕ್ಕೆ ಒಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತಂದರೆ ಅದು ಬ್ರಹ್ಮವದನ. ಯಾವ ಬಾಯಿಯಿಂದ ನಿರಂತರವಾಗಿ ವೇದವನ್ನು ಹೇಳ್ತಾ ಇದ್ದಾರೆ ಅಂತಹ ಆ ಬ್ರಹ್ಮವರ್ಚಸ್ವಿಗಳಾದ ಬಾಲಕರ ಮುಖದಲ್ಲಿ ಸತ್ವಗುಣದ ಪ್ರವೇಶಕ್ಕೆ ಅವಕಾಶ ಇದೆ ಹೊರತಾಗಿ ತಮೋಗುಣದ ಪ್ರವೇಶಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಎಲ್ಲಿ ಹೋಗಬೇಕು ಅಂತ ಹುಡುಕಾಡಿ ಎಲ್ಲಿಗೂ ಹೋಗಲಿಕ್ಕೆ ಅವಕಾಶ ಇಲ್ಲದೇನೆ ನಾವಿಲ್ಲಿ ಇರಲಿಕ್ಕಾಗೋದಿಲ್ಲ ಅಂತ ಹಿಂಬದಿಯಿಂದ ಹೊರಬರ್ತಾ ಇವೆ ಅಂತ. ಆ ತಮೋಗುಣ ಹೊರಬರ್ತಾ ಇದೆ ಅಂತ ಕವಿ ಚಿಂತನೆ ಮಾಡ್ತಾನೆ. ಕಪ್ಪು ಅನ್ನೋದು ತಮೋಗುಣದ ಸಂಕೇತ. ಆ ಬಾಲಕರ ಶಿಖೆ ಕಪ್ಪಾಗಿ ಇರುವಂತಹ ಶಿಖೆ ತಮೋಗುಣದಂತೆ ಕಾಣಿಸ್ತಾ ಇದೆ. ತಮೋಗುಣಕ್ಕೆ ಆ ಬಾಲಕರ ವೇದಾಧ್ಯಯನ ಮಾಡುವರ ಶಿರಸ್ಸಿನಲ್ಲಿ ಹೃದಯದಲ್ಲಿ ಪ್ರವೇಶಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಅದು ಹೊರಬರುತ್ತಾ ಇದೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ರೀತಿಯಲ್ಲಿ ಆ ಬಾಲಕರು ಕುಳಿತಿದ್ದಾರೆ, ವೇದಾಧ್ಯಯನವನ್ನು ಮಾಡ್ತಾ ಇದ್ದಾರೆ. ಸ್ಖಲಿತ ಪದಸ್ಕಂದ ಸಮುದ್ಧಾರ ಸರಸೀಭವದುಪಾಧ್ಯಾಯ ಭಾವ ನಿಕಟ ತರುನಿಷ್ಕುಟ ನಿಲೀನ ಶುಕಯುವಭಿ. ಅಲ್ಲಲ್ಲಿ ಗಿಳಿಗಳಿವೆ, ಪಂಜರದಲ್ಲೇನಲ್ಲ, ಮರಗಳಲ್ಲಿ ಅಲ್ಲಲ್ಲಿ ಗಿಳಿಗಳು ಆ ಆಶ್ರಮದ ಪರಿಸರದಲ್ಲಿ ಕಂಡುಬರುತ್ತಾ ಇವೆ. ಆ ಗಿಳಿಗಳು ಹೇಗಿವೆ ಅಂತಂದರೆ ಇವರು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಸಂಹಿತ, ಪದ, ಕ್ರಮ, ಜಟ, ಘನ ಅಂತ ಈ ರೀತಿಯಲ್ಲಿ ವೇದಗಳನ್ನು ಅನೇಕ ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಉಚ್ಚಾರಣೆ ಮಾಡುವಾಗ ಎಲ್ಲಾದರೂ ಇವರು ತಪ್ಪಿದರೆ ಆ ಮಕ್ಕಳು ತಪ್ಪಿದಾಗ ತಿದ್ದೋದಕ್ಕೆಂದು ಉಪಾಧ್ಯಾಯ ಇರಬೇಕು, ಅಧ್ಯಾಪಕರು ಇರಬೇಕು. ಆದರೆ ಅಧ್ಯಾಪಕರು ಕಾಣಿಸ್ತಾ ಇಲ್ಲಂತೆ. ಅಧ್ಯಾಪಕರು ಕಾಣಿಸ್ತಾ ಇಲ್ಲ. ಅಧ್ಯಾಪಕರ ಕೆಲಸವನ್ನು ಹಾಗಾದ್ರೆ ಅಧ್ಯಾಪಕರು ಇಲ್ಲದೇನೆ ಮಕ್ಕಳು ತಿದ್ಕೊಳ್ಳೋದು ಹೇಗೆ ಅಂತಂದರೆ ಆ ಗಿಳಿಗಳೇ ಆ ಕೆಲಸವನ್ನು ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಗಿಳಿಗಳೇ
ಇವರು ಬಾಲಕರು ವೇದವನ್ನು ಉಚ್ಚಾರಣೆ ಮಾಡುವಾಗ ಎಲ್ಲಾದರೂ ತಪ್ಪಿದರೆ ಅದನ್ನು ತಿದ್ದುವ ಕೆಲಸವನ್ನು ಗಿಳಿಗಳೇ ಮಾಡ್ತಾ ಇವೆ ಅಂತ. ಅಂದರೆ ಆ ವೇದವ್ಯಾಸ ದೇವರ ಆಶ್ರಮದಲ್ಲಿ ನಿರಂತರವಾಗಿ ವೇದವನ್ನು ಶ್ರವಣ ಮಾಡಿ ಮಾಡಿ ಗಿಳಿಗಳಿಗೂ ಕೂಡ ವೇದ ಕಂಠಸ್ಥವಾಗಿ ಹೋಗಿದೆ, ಇನ್ನೊಬ್ಬರು ತಪ್ಪಿದರೆ ತಿದ್ದುವಷ್ಟು ಸಮರ್ಥ ಆಗಿವೆ ಅಂತ. ಅಧ್ಯಾಪಕರ ಕಾರ್ಯವನ್ನು ಗಿಳಿಗಳೇ ಮಾಡ್ತಾ ಇವೆ ಅಂತ ಕವಿ ವರ್ಣನೆ ಮಾಡ್ತಾನೆ. ಅಂತಹ ಸುಂದರವಾದಂತಹ ಆಶ್ರಮದ ಪರಿಸರ, ಅಂತಹ ಪರಿಸರವನ್ನು ನೋಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ಅಂಗಳದಲ್ಲೆಲ್ಲ ಗೋಮಯದಿಂದ ಲೇಪನೆ ಮಾಡಿದ್ದಾರೆ. ಗೋಮಯ ಪಿಂಡ ಶ್ಯಾಮಾಯಮಾನ ಬಹಿರಂಗಣ, ಗೋಮಯದಿಂದ ಭೂಮಿಯ ಲೇಪನವನ್ನು ಮಾಡಿದ್ದಾರೆ. ಅದೆಲ್ಲ ಆ ಕಪ್ಪು ಹಸಿರು ಬಣ್ಣದ್ದು ಆ ಭೂಮಿ ಕಂಡುಬರುತ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ವಿಕಚ ತುಳಸೀವನ ವಿತರ್ದಿ ಸೋಪಾನ ಪರಂಪರಾ ಪ್ರಸಾಧನ ಕರ್ಮಠ ಜರಠಾ ಚೂರ್ಣೀಕ್ರಿಯಮಾಣ ಶರ್ಕರೋಪಲಶಕಲಃ ಪುಂಜೀಭೂತ ಬಾಲಿಕಾ ಕರಕ ಕಲಿತ ಕಲಶಾವರ್ಜಿತ ಸಲಿಲಧಾರಾ ಸಿಚ್ಚಮಾನ ಮೂಲಾಲವಾಲ ಬಾಲಪಾದಪೋಪಭಾಗ ವಾಟಿಕಾಂತರಾಲ ಕಂದಲದುದ್ಗಾತ್ರ ಸಾಮಗಾನ ಸಮಾಕರಣ ವಿಸ್ಮೃತಹಾರ ವಿಹಾರ ಸಾರಂಗಯೂಥಃ. ಅಲ್ಲಿ ವಯಸ್ಸಾದವರು, ಹಿರಿಯರು ಅವರೆಲ್ಲ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅವರು ಅಂತಂದರೆ, ಆ ಕಲ್ಲುಗಳನ್ನು ತಗೊಂಡು ಕುಟ್ಟುತ್ತಾ ಇದ್ದಾರಂತೆ. ಕುಟ್ಟಿ ಅದನ್ನು ಸಣ್ಣ ಮಾಡಿ, ತುಳಸಿ ವನ ಚೆನ್ನಾಗಿ ಬೆಳೆದಿದೆ ಮೇಲ್ಭಾಗದಲ್ಲಿ, ಏರ್ಕೊಂಡು ಹೋಗಬೇಕು. ಅದಕ್ಕೆ ಮೆಟ್ಟಲನ್ನು ಸಿದ್ಧಪಡಿಸೋದಕ್ಕೋಸ್ಕರ ಆ ಕಲ್ಲುಗಳನ್ನು ಕುಟ್ಟಿ ಮೆಟ್ಟಲನ್ನು ಸಿದ್ಧಪಡಿಸ್ತಾ ಇದ್ದಾರೆ ವಯಸ್ಸಾದಂತಹ ಹಿರಿಯರು. ಇನ್ನು ಕನ್ಯೆಯರು, ಬಾಲಿಕೆಯರು ಅವರೆಲ್ಲ ಆ ಮಡಿಕೆಗಳನ್ನು ತೆಗೆದುಕೊಂಡು ಅದರಿಂದ ಮರಗಳಿಗೆಲ್ಲ, ಸಣ್ಣ ಸಣ್ಣ ಗಿಡಗಳಿಗೆ, ಬಳ್ಳಿಗಳಿಗೆ ನೀರೆರಿತಾ ಇದ್ದಾರೆ. ಆ ಬಳ್ಳಿಗಳ ಹತ್ತಿರದಲ್ಲಿ ಜಿಂಕೆಗಳು, ಜಿಂಕೆ ಮರಿಗಳು ಅದೆಲ್ಲವೂ ಕೂಡ ಸಂಚರಿಸ್ತಾ ಇವೆ. ಬಂದು ಕುಳಿತುಕೊಳ್ಳುತ್ತವೆ ಅಂತ. ಅಲ್ಲಿ ಹತ್ತಿರದಲ್ಲಿ ಬಂದು ಅಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿವೆ ಅಂತ. ಸಾಮಗಾನವನ್ನು ವೇದಾಧ್ಯಯನ ಮಾಡುವವರು ಮಾಡ್ತಾ ಇದ್ದಾರೆ. ಜಿಂಕೆಗಳಿಗೆ ಗಾನ ಅಂದರೆ ಬಹಳ ಇಷ್ಟ. ಸಾಮವೇದವನ್ನು ಕೇಳ್ತಾ ಇದ್ದರೆ ಜಿಂಕೆಗಳು ಮೈ ಮರೀತಾ ಇವೆ. ಹಾಗೆ ಜಿಂಕೆಗಳು, ಒಂದು ಕಡೆ ಹಿಂಡು ಹಿಂಡು ಜಿಂಕೆಗಳಿವೆ, ಒಂದು ಕಡೆ ವೇದ ಶ್ರವಣ ಆಗ್ತಾ ಇದೆ, ಮತ್ತೊಂದು ಕಡೆಯಿಂದ ಅಲ್ಲಿ ವೃದ್ಧರು ಕಾರ್ಯತತ್ಪರರಾಗಿದ್ದಾರೆ, ಮತ್ತೊಂದು ಕಡೆಯಿಂದ ನಾರಿಯರು, ಬಾಲಿಕೆಯರು ಮರಗಳಿಗೆ, ಗಿಡಗಳಿಗೆ ನೀರೆರಿತಾ ಇದ್ದಾರೆ. ಆ ರೀತಿಯ ಸುಂದರವಾದಂತಹ ಆಶ್ರಮದ ಪರಿಸರ. ಶ್ರವಣ ಪುಟ ನಿಪೀಯಮಾನ ಹರಿಕಥಾ ರಸಜನಿತಾನಂದ ಪುಷ್ಯತ್ ಪುಲಕ ಮುಕುಲ ನಿಚೋಲಿತ ಕಲೇವರ ವೃದ್ಧ ತುಮುಲಿತ ಚತ್ವರ ಪ್ರದೇಶ. ಅಲ್ಲಿದೆ ಇನ್ನೊಂದು ಭಾಗಕ್ಕೆ ಬಂದರೆ ಅಲ್ಲೊಂದು ಜಗಲಿ, ವಿಶಾಲವಾದಂತಹ ಜಗಲಿ. ಆ ಜಗಲಿಯಲ್ಲಿ ನೂರಾರು ಜನ ಕೂತಿದ್ದಾರೆ. ನೂರಾರು ಜನ ಏನು ಮಾಡ್ತಾ ಇದ್ದಾರೆ? ಹರಿಕಥಾ ಶ್ರವಣವನ್ನು ಮಾಡ್ತಾ ಇದ್ದಾರೆ. ಒಬ್ಬರು, ಅದು ವೇದವ್ಯಾಸ ದೇವರ ಆಶ್ರಮದ ಪರಿಸರ ಆದ್ದರಿಂದ ಅಲ್ಲಿ ಅನೇಕರು ವಿದ್ವಾಂಸರಿದ್ದಾರೆ. ಒಬ್ಬರು ಹರಿಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಹರಿಕಥಾ ಶ್ರವಣ ಮಾಡ್ತಾ ಅಲ್ಲಿ ಅನೇಕರು ರೋಮಾಂಚಗೊಳ್ಳುತ್ತಾ ಆನಂದ ಬಾಷ್ಪವನ್ನು ಸುರಿಸ್ತಾ ಅದನ್ನು ಆಸ್ವಾದಿಸ್ತಾ ಇದ್ದಾರೆ. ಅಂತಹ ಆಶ್ರಮದ ಪರಿಸರ ಅದು. ಆಶ್ರಮ, ಇಡೀ ಆಶ್ರಮವನ್ನು ನೋಡುವಾಗ ಏನನಿಸುತ್ತೆ? ವಿಸ್ಮರಣೌಷಧಿ ವಿಶೇಷೋ ವಿಷಮ ಶರ ವಿಲಸಿತಾನಾಂ ಪಶ್ಯತೋ ಹರಃ ಪಾತಕಾನಾಂ ಪ್ರಪಾಮಂಡಪೋ ಭವನಿಧಾಗ ತಪ್ತಾನಾಂ ಕಾಲದಂಡಃ ಕಲಿಕಾಲಸ್ಯ ಕುಲವೈತಾಲಿಕಃ ಕೃತಯುಗ ಮಹಾಪತೇಃ ಅನ್ಯಾದೃಶೈಃ ಅಪರಿಮಿತಾದ್ಭುತ ಗಣಸಮುದಾಯೈಃ
ವಿಸ್ಮಾಯಯತೀವ ನಿಖಿಲ ಭುವನ ಧಾತಾರಮಪಿ ವಿಧಾತಾರಂ. ಆ ಪರಿಸರಕ್ಕೆ ಬಂದವರಿಗೆ ಯಾವ ಆಸೆಗಳೇ ಮನಸ್ಸಿನಲ್ಲಿ ಹುಟ್ಟೋದಿಲ್ಲ. ಪ್ರಾಯ ಈ ಆಶ್ರಮ ಪರಿಸರವೇ ಇದು ಆಸೆಗಳಿಗೆ ಔಷಧಿ ಇದ್ದ ಹಾಗೆ, ಮರೆಯೋದಕ್ಕೆ ಬೇಕಾದಂತಹ ಔಷಧಿಯನ್ನು ನೀಡುವ ಗಿಡಮೂಲಿಕೆಗಳಿಗೆ ಆಕರವಾಗಿದೆಯೇನೋ ಅಂತ ಅನಿಸುತ್ತೆ ಅಂತ. ಆ ಪರಿಸರಕ್ಕೆ ಬಂದವರಿಗೆ ಯಾರ್ಯಾರಿಗೂ ಏನೋ ತಿನ್ನಬೇಕು, ಎಲ್ಲೋ ವಿಹರಿಸಬೇಕು, ಹಾಗೆ ಹೋಗಬೇಕು, ಹೀಗೆ ಮಾಡಬೇಕು ಅಂತನ್ನುವ ಆಸೆಗಳು ಯಾವುದೂ ಕೂಡ ಬರೋದಿಲ್ಲ. ಪಶ್ಯತೋಹರ ಪಾತಕಾನಾಂ, ಎಲ್ಲ ಪಾಪಗಳಿಗೆ ಪಶ್ಯತೋಹರಃ ಅಂತ. ಅದು ಬಹಳ ಸೊಗಸಾದ ಪದ, ಸಂಸ್ಕೃತದಲ್ಲಿ ಬಹಳ ಚಮತ್ಕಾರದ ಪದ, ಪಶ್ಯತೋಹರಃ ಅಂತ. ಕಳ್ಳ ಅಂತ ಹೇಳಬೇಕು, ಬರೀ ಕಳ್ಳ ಅಂತಲ್ಲ, ಪಶ್ಯತೋಹರ, ನೋಡ್ತಾ ಇದ್ದಂತೆ ಕದ್ಕೊಂಡು ಹೋಗೋನು ಅಂತ. ನಾವು ನೋಡ್ತಾ ಇದ್ದಂತೆ ಕದ್ಕೊಂಡು ಹೋಗೋನು ಅಂತ ಪಶ್ಯತೋಹರ ಅಂತ ಹೇಳ್ತಾರೆ. ಹಗಲುಗಳ್ಳ ಅಂತ ಹೇಳ್ತಾರೆ ನೋಡಿ, ಹಗಲುಗಳ್ಳ, ಹಗಲಿನಲ್ಲೇ ನಾವು ನೋಡ್ತಾ ಇದ್ದಂತೆ ಕದ್ಕೊಂಡು ಹೋಗ್ತಾನೆ ಅಂತ. ಹಾಗೆ ಗೊತ್ತಾಗದಂತೆ ಕದ್ಕೊಂಡು ಹೋಗೋನು. ಹಾಗೆ ನಮ್ಮ ಎಲ್ಲ ಪಾಪಗಳಿಗೆ ಪಶ್ಯತೋಹರ ಅಂತ ಹಗಲುಗಳ್ಳ ಇದ್ದಾನೆ ಆ ಆಶ್ರಮ. ಹಾಗೆ ಎಲ್ಲ ಪಾಪಗಳನ್ನು ಪರಿಹರಿಸುವಂಥದ್ದು. ಭವನಿದಾಹ ತಪ್ತಾನಾಂ ಪ್ರಪಾಮಂಡಪ ಅಂತ. ಯಾರು ಸಂಸಾರದ ಬೇಗೆಯಿಂದ ಬೆಂದು ಹೋಗಿದ್ದಾರೆ ಅವರಿಗೆ ಅದೊಂದು ಸುಂದರವಾದಂತಹ ಡ್ಯಾಮ್ ಇದ್ದ ಹಾಗೆ, ಆ ನದಿಯ ಸುಂದರವಾದ ಅಣೆಕಟ್ಟಿದ್ದ ಹಾಗೆ. ಅಲ್ಲಿಗೆ ಬಂದರೆ ಸಾಕು, ತಂಪಾಗಿ ಹೋಗುತ್ತೆ, ಯಾವುದೇ ರೀತಿಯಾದಂತಹ ತಾಪಗಳು ಉಂಟಾಗೋದಿಲ್ಲ. ಕಲಿಕಾಲಕ್ಕೆ ಕಾಲದಂಡ ಇದ್ದ ಹಾಗೆ, ಯಮನ ಕೈಯಲ್ಲಿರುವ ದಂಡ ಇದ್ದ ಹಾಗೆ, ಕಲಿಕಾಲದ ಪ್ರಭಾವವೇ ಅಲ್ಲಿಲ್ಲ. ಕೃತಯುಗದ ಸ್ವಾಗತವನ್ನು ಮಾಡುವಂತೆ ಇದೆ. ಕುಲ ವೈತಾಲಿಕ ಕೃತಯುಗ ಮಹಾಪತೇ, ಕೃತಯುಗ ಅರಸನಿಗೆ ಅದು ಕುಲ ವೈತಾಲಿಕ. ವೈತಾಲಿಕ ಅಂದರೆ ಹೊಗಳು ಭಟ್ಟ, ಅವರನ್ನು ಹೊಗಳುವಂಥವ್ರು. ಅವನನ್ನು ಅಂದರೆ ರಾಜನನ್ನು ಹೊಗಳಲಿಕ್ಕೆ ಹೊಗಳು ಭಟ್ಟ ಇದ್ದ ಹಾಗೆ ಕೃತಯುಗ ಮಹಾಪತಿಯನ್ನು ಹೊಗಳೋದಕ್ಕೆ ಇರುವಂತೆ ಇದೆ. ಅಂದರೆ ಕೃತಯುಗವೇ ಅಲ್ಲಿ ಇಳಿದು ಬಂದಂತೆ ಇದೆ. ಅಷ್ಟು ಸ್ವಚ್ಛವಾಗಿ, ಸುಂದರವಾಗಿ, ಪ್ರಶಾಂತವಾಗಿ, ಆನಂದಮಯವಾಗಿ, ಸ್ನೇಹಮಯವಾಗಿ ಇರುವಂತಹ ಒಂದು ಪರಿಸರ ಆಶ್ರಮದ ಪರಿಸರ. ಬ್ರಹ್ಮದೇವರಿಗೂ ಆಶ್ಚರ್ಯವನ್ನು ನೀಡುವಂತೆ ಆ ಆಶ್ರಮದ ಪರಿಸರ ಇದೆ. ಆ ಆಶ್ರಮದ ಪರಿಸರವನ್ನು ಈ ಮುನಿಗಳು ಕಂಡು ಅಲ್ಲಿ ವೇದವ್ಯಾಸ ದೇವರ ಬಳಿಗೆ ಬರ್ತಾ ಇದ್ದಾರೆ. ಅಲ್ಲೊಂದು ಆಲದ ಮರ, ಆಲದ ಮರದ ಅಡಿಯಲ್ಲಿ ವೇದವ್ಯಾಸ ದೇವರನ್ನು ಕಾಣ್ತಾ ಇದ್ದಾರೆ. ಆಲದ ಮರ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದನ್ನು ನೋಡುವಾಗ ಅನ್ನಿಸ್ತಂತೆ. ವೇದವ್ಯಾಸ ದೇವರು ಈ ಆಲದ ಮರದ ಬುಡದಲ್ಲೇ, ಆ ಒಂದು ಆಲದ ಮರ, ಅದರ ಅಡಿಯಲ್ಲಿ ಒಂದು ದೊಡ್ಡ ಕಟ್ಟೆ, ಆ ಕಟ್ಟೆಯಲ್ಲಿ ವೇದವ್ಯಾಸ ದೇವರು ಕೂತಿದ್ದಾರೆ. ವೇದವ್ಯಾಸ ದೇವರಿಗೆ ಈ ಆಲದ ಮರ ಅಂದರೆ ಎಷ್ಟು ಪ್ರೀತಿ. ಮುಕ್ತ್ವಾ ಫಣೀಂದ್ರಮಪಿ ಮೋಹನಮಿಂದಿರಾಯಾ ವಕ್ಷೋಪಿ ಯಸ್ಯ ವಟಪತ್ರಪುಟೀಂ ವರೆಣ್ಯಾಂ ಕಲ್ಪಾವಧೋ ಶಿಶೈಷು ಕಪಟಾರ್ಭಕಃ ಸನ್ ಪರ್ಯಂಕಿಕಾಂ ವಿತನುತೆ ಭಗವಾನ್ ಮುರಾರಿಹಿ. ಆಲದ ಮರ ಭಗವಂತನಿಗೆ ಬಹಳ ಪ್ರಿಯವಾಯಿತಂತೆ. ಎಷ್ಟು ಪ್ರಿಯ ಆಯಿತು ಅಂತಂದರೆ ವೇದವ್ಯಾಸದೇವರಂದ್ರಂತೆ, ಈ ಆಲದ ಮರವನ್ನು ಬಿಡಬಾರದು ಅಂತ. ಈ ಆಲದ ಮರದ ಅಡಿಯಲ್ಲಿ ವೇದವ್ಯಾಸದೇವರು ಕೂತಿದ್ದಾರೆ, ತೃಪ್ತಿ ಆಗಲಿಲ್ಲ ಅಂತ. ಈ ಆಲದ ಎಲೆಯಲ್ಲೇ ಮಲಗಿಬಿಡಬೇಕು ಅಂತ ಅನ್ನಿಸ್ತಂತೆ. ಆಲದ ಎಲೆಯಲ್ಲಿ ಮಲಗೋದು ಹೇಗೆ? ಅದಕ್ಕೆ ತಾನು ಶಿಶುವೇಶವನ್ನು ಸ್ವೀಕಾರ ಮಾಡಿದ್ದಾನೆ. ಪ್ರಳಯ ಕಾಲದಲ್ಲಿ ದೇವರು ಶಿಶುವೇಶವನ್ನು ಸ್ವೀಕಾರ ಮಾಡಿ ಆಲದೆಲೆಯಲ್ಲಿ ಮಲಗಿದ್ದಾನೆ ಅಂತ ನಾವು ಕೇಳುತ್ತೇವೆ, ಪುರಾಣಗಳಲ್ಲಿ ಕೇಳುತ್ತೇವೆ. ಪ್ರಳಯ ಕಾಲದಲ್ಲಿ ದೇವರು ಆಲದೆಲೆ ಮೇಲೆ ಮಲಗಿದ್ದಾನೆ. ಯಾಕೆ ಅಂತಂದರೆ ದೇವರಿಗೆ ಈ ಆಲದ ಮರ, ಈ ಆಲದ ಎಲೆಗಳು ಅದೆಲ್ಲವೂ ಕೂಡ ಅಷ್ಟು ಆನಂದವನ್ನು ನೀಡಿವೆ. ಅದಕ್ಕೋಸ್ಕರ ಶೇಷದೇವರು ನಾನೇ ಹಾಸಿಗೆಯಾಗಿ ಬರ್ತೇನೆ ಅಂತಂದರೆ ಬೇಡ ಅಂತಂದು ಬಿಟ್ಟಿದ್ದಾನೆ ದೇವರು. ಲಕ್ಷ್ಮೀದೇವಿ ಅವಳು ಬರ್ತೇನೆ ಅಂತಂದರೆ ಬೇಡ ಅಂತಂದಿದ್ದಾನೆ. ಸ್ವತಃ ಲಕ್ಷ್ಮೀದೇವಿಯೇ ಪರಮಾತ್ಮನನ್ನು ತನ್ನ ವಕ್ಷಸ್ಥಲದಲ್ಲಿ ಮಲಗಿಸಿಕೊಳ್ಳಬೇಕು ಅಂತ ಬಯಸಿದರೂ ಕೂಡ ಅದನ್ನು ಬಯಸದೇನೆ ಶೇಷದೇವರೇ, ಅತ್ಯಂತ ಮೃದುವಾಗಿರುವ ಶೇಷದೇವರೇ ಹಾಸಿಗೆಯಾಗಿ ತನ್ನ ಮೇಲೆ ದೇವರು ಮಲಗಬೇಕು ಅಂತ ಬಯಸಿದರೆ ಅದನ್ನೂ ಬಯಸದೇನೆ ದೇವರು ಈ ಆಲದೆಲೆಯನ್ನೇ ತನ್ನ ಹಾಸಿಗೆಯನ್ನಾಗಿ ಮಾಡಿದ್ದಾನೆ ಅಂತಂದರೆ
ಅದು ಎಷ್ಟು ಪ್ರೀತಿಯ ಆಲದೆಲೆ ಮೇಲೆ ದೇವರಿಗೆ. ಅಂತಹ ಆ ಆಲದೆಲೆಯ ಬಳಿಯಲ್ಲಿ ವೇದವ್ಯಾಸ ದೇವರು ಕುಳಿತಿರೋದನ್ನು ನೋಡ್ತಾ ಇದ್ದಾರೆ. ಒಂದು ಕಡೆ ವೇದವ್ಯಾಸ ದೇವರಿದ್ದಾರೆ, ಹತ್ತಿರದಲ್ಲಿ ಮುಖ್ಯಪ್ರಾಣದೇವರನ್ನು ನೋಡ್ತಾ ಇದ್ದಾರೆ. ಮೂಲ ಪ್ರಾಂತೆ ಯಸ್ಯ ಮುಗ್ಧೆಂದು ಚೂಡ ಯುಕ್ತಿ ಪ್ರೌಢೈರ್ಯೋಗ್ಯಭಿಸ್ಸೇವ್ಯಮಾನಾ ಆಮ್ನಾಯಾನಾಂ ಅರ್ಥ ಸಂಪತ್ತಿರೀತೆ ಪ್ರಾಣ ಗೌರ್ಯ ಪ್ರಾಡ್ವಿವಾಕಾ ಭವಂತಿ. ಅಲ್ಲಿ ವೇದವ್ಯಾಸ ದೇವರ ಬಳಿಯಲ್ಲಿ ಮುಖ್ಯಪ್ರಾಣದೇವರನ್ನು ಆ ಮುನಿಗಳು ನೋಡ್ತಾ ಇದ್ದಾರೆ. ಮುಖ್ಯಪ್ರಾಣದೇವರು ಅಂತಂದರೆ ಅವರು ಯುಕ್ತಿಗಳನ್ನು ಚೆನ್ನಾಗಿ ನಿರೂಪಣೆ ಮಾಡುವವರು. ಪ್ರಾಡ್ವಿವಾಕ ಅಂತ ಹೇಳ್ತಾರೆ. ಲಾಯರ್ ಅಂತ ನಾವು ಹೇಳ್ತೇವಲ್ಲ, ಸಂಸ್ಕೃತದಲ್ಲಿ ಅದಕ್ಕೆ ಪ್ರಾಡ್ವಿವಾಕ ಅಂತ ಅನ್ನೋ ಶಬ್ದ ಇದೆ. ಯುಕ್ತಿಗಳನ್ನು ಚೆನ್ನಾಗಿ ಬಳಸಿಕೊಂಡು ಹೇಗೆ ವಕೀಲ ತನ್ನ ವಿಷಯ ಮಂಡನೆಯನ್ನು ಮಾಡುತ್ತಾನೆ, ಹಾಗೆ ವೇದಾರ್ಥದ ಮಂಡನೆಯನ್ನು ಮಾಡೋದಕ್ಕೆ ಅನೇಕ ಯುಕ್ತಿಗಳನ್ನು ಬಳಸಿಕೊಂಡು ಅಲ್ಲಿ ಪ್ರಾಣದೇವರು ಕುಳಿತಿದ್ದಾರೆ. ಅವರು ವೇದಗಳ ಅರ್ಥಗಳನ್ನು ಚೆನ್ನಾಗಿ ಎಳೆಯಾಗಿ ಬಿಡಿಸ್ತಾ ಇದ್ದಾರೆ. ಆ ಪ್ರತಿಯೊಂದು ಅರ್ಥವನ್ನು ಹೇಳುವಾಗಲೂ ಕೂಡ ಯುಕ್ತಿಗಳನ್ನು ಹೇಳ್ತಾ ಇದ್ದಾರೆ. ಆ ಯುಕ್ತಿಗಳನ್ನು ಹೇಳ್ತಾ ಅವರು ವೇದಾರ್ಥಗಳ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಪ್ರಾಣದೇವರನ್ನು ನೋಡ್ತಾ ಇದ್ದಾರೆ ಮುನಿಗಳು ಅಂತ ಹೇಳುವಾಗ, ವೇದ ಅಂತ ಹೇಳುವಾಗ ಕವಿ ಗೌರಿಯಾಹ ಅಂತ ಹೇಳ್ತಾನೆ. ಗೌರಿ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದಾನೆ ವೇದ ಅಂತ ಹೇಳೋದಕ್ಕೆ. ಗೌರಿ ಅನ್ನೋ ಶಬ್ದವನ್ನು ಬಳಸೋದೆಲ್ಲಿ? ಗೌರಿ ಅಂತಂದರೆ ಬಹಳ ಬಿಳಿ ಅಂತ ಅರ್ಥ. ಗೌರಿ ಅನ್ನೋ ಶಬ್ದ ನಾವು ಕೇಳಿದ್ದೇವೆ. ಪಾರ್ವತೀ ದೇವಿಯನ್ನು ಗೌರಿ ಅಂತ ಕರಿತಾ ಇದ್ದೇವೆ. ಶಿವ ಪಾರ್ವತಿ, ಶಿವ ಗೌರಿ ಪರಮೇಶ್ವರ ಅಂತ ನಾವು ಕರಿತೇವೆ. ಗೌರಿ ಅಂತಂದರೆ ಪಾರ್ವತೀ ದೇವಿ. ಗೌರಿ ಅಂತ ಹೆಸರು ಯಾಕೆ ಬಂದಿದೆ ಅಂತಂದರೆ ಅತ್ಯಂತ ಬಿಳಿ ಬಣ್ಣದವಳು, ಆದ್ದರಿಂದಾಗಿ ಗೌರಿ ಅಂತ ಪಾರ್ವತೀ ದೇವಿಯನ್ನು ಕರೆಯೋದಿದೆ. ಗೌರಿ ಅನ್ನೋ ಶಬ್ದಕ್ಕೆ ಬಿಳಿ ಅಂತ ಅರ್ಥ. ಗೌರ ಬಿಳಿ, ಗೌರಿ ಬಿಳಿ. ವೇದವನ್ನು ಹೇಳುವಾಗ ಗೌರಿ ಅಂತ ಕರೀತಾ ಇದ್ದಾನೆ. ಅಷ್ಟು ಶುಭ್ರವಾದದ್ದು, ದೋಷವೇ ಇಲ್ಲದೇ ಇರುವಂಥದ್ದು, ಸ್ವಚ್ಛವಾಗಿರುವಂಥದ್ದು. ಅದಕ್ಕೆ ಅನೇಕ ದೋಷಾಪಾದನೆಗಳನ್ನು ಮಾಡ್ತಾರೆ. ಅದಕ್ಕೆ ನಿರ್ದೋಷ ಅನ್ನೋದನ್ನು ಸಮರ್ಥನೆ ಮಾಡೋದಕ್ಕೆ ಅನೇಕ ಯುಕ್ತಿಗಳನ್ನು ಬಳಸಿಕೊಂಡು ಪ್ರಾಣದೇವರು ಅರ್ಥ ವಿವರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಆಶ್ರಮದ ಪರಿಸರ, ಆಲದ ಮರದ ಅಡಿಯಲ್ಲಿ ವೇದವ್ಯಾಸ ದೇವರು ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದಾರೆ. ಊರ್ಧ್ವ ಪುಂಡ್ರಗಳ ಧಾರಣೆಯನ್ನು ಮಾಡಿಕೊಂಡಿದ್ದಾರೆ. ಅವರು ಅವರ ಜಟಾಧಾರಣೆಯನ್ನು ಮಾಡಿಕೊಂಡಿದ್ದಾರೆ. ಅವರನ್ನು ನೋಡ್ತಾ ಇದ್ದಾರೆ. ಅವರ ಶರೀರ, ವೇದವ್ಯಾಸ ದೇವರ ಶರೀರ ಅದು ಮೋಡದ ಬಣ್ಣ. ಬಹಿರ್ವಿಗಲದಂಶುಜಾಲಿಕಾ ನಿಚೋಲಿತಸ್ಯೇವ ಶ್ಯಾಮಲಸ್ಯ ವಿಸ್ರಮರೈಃ ಕಲೇವರಸ್ಯ ಆಲೋಕ ಪ್ರಪಂಚೈಃ ಅಕಾಲೀನಮಿವ ಮೇಘನಿಕರಂ ದಿವಸಮುಪನಯಂತಂ ಪ್ರವಿಕಸ್ವರ ಬಾಲವಾರಿ ಕರ್ಣಿಕಾರ ಕಲಿಕಾ ಸಖೀನಾಂ ಕುಲಪಾಲಿಕಾನಾಮಿವ ಅಂತ. ಮೋಡದ ಬಣ್ಣ ವೇದವ್ಯಾಸ ದೇವರು. ಪ್ರಕಾಶ ಚೆಲ್ಲುತ್ತಾ ಇದೆ, ಸುತ್ತಲೂ ಕೂಡ ಪ್ರಕಾಶ ಚೆಲ್ಲಿದೆ. ಅದು ಮೋಡದ ಅಂಚಿನಿಂದ ಸೂರ್ಯನ ಕಿರಣ ಅದು ಹೊರಹೊಮ್ಮುವಂತೆ ಕಂಡು ಬರ್ತಾ ಇದೆ. ಆ ರೀತಿಯಲ್ಲಿ ಇದ್ದಾರೆ. ಬ್ರಹ್ಮವರ್ಚಸ್ಸಿನ ಒಂದು ಪರ್ವತದಂತೆ ಕಂಡು ಬರುತ್ತಾ ಇದ್ದಾರೆ. ಅಂತಹ ವೇದವ್ಯಾಸ ದೇವರು ಅವರನ್ನು ನೋಡ್ತಾ ಇದ್ದಾರೆ. ವಿನೀತರಾಗಿ ಅವರೆಲ್ಲ ಬಂದು ವೇದವ್ಯಾಸ ದೇವರನ್ನು ನಮಸ್ಕರಿಸಿದ್ದಾರೆ. ಎಲ್ಲ ಋಷಿಮುನಿಗಳು ಕೂಡ ನಮಸ್ಕಾರವನ್ನು ಮಾಡಿದಾಗ ವೇದವ್ಯಾಸ ದೇವರು ಕುಶಲ ಪ್ರಶ್ನೆಯನ್ನು ಮಾಡಿದ್ದಾರೆ. ಎಲ್ಲ ಕ್ಷೇಮವಾಗಿದೆಯಾ, ನಿಮ್ಮ ಅನುಷ್ಠಾನಗಳೆಲ್ಲವೂ ಕೂಡ ಚೆನ್ನಾಗಿವೆಯಾ ಅಂತ ಕೇಳ್ತಾ ಇದ್ದಾರೆ. ಅಯೇ ತಪೋಧನಾಃ ಮಹನೀಯ ತೇಜ ಪ್ರಭಾವಾನಾಂ ಪರಿಗೃಹೀತ ತೃತೀಯಾಶ್ರಮಾಣಾಮಿವ ದಿನಮಣೀನಾಂ ಭೂಯಸಃ ಕಾಲಾದಾಗಮನಂ. ಬಹಳ ಹೊತ್ತಾಯಿತು ನೀವು ಬಂದು, ಬಹಳ ದೀರ್ಘಕಾಲದ ನಂತರ ನಿಮ್ಮ ದರ್ಶನವಾಗಿದೆ, ಕ್ಷೇಮವಾಗಿದ್ದೀರಾ. ಭದ್ರಂ ಕಿಮಾರಣ್ಯ ಫಲಾಶಿನಾಂವಃ ಸಾರಂಗಯೂಥೈಕ ಸಹಾಯ ಭಾಜಾಂ ನಿರ್ವಿಘ್ನತಾ ಶ್ರೀರ್ನಿಯಮ ಕ್ರಿಯಾಸು
ಜಾಗರ್ತ್ಯ ಕಿಂ ವಾ ಸಫಲೋದಯಾಸು. ನೀವು ಕ್ಷೇಮವಾಗಿದ್ದಿರುತ್ತಾನೆ. ಆರಣ್ಯ ಫಲಾಶಿನಾಂ, ಕಾಡಿನಲ್ಲಿ ಸಹಜವಾಗಿ ಬೆಳೆಯುವಂತಹ ಫಲಗಳನ್ನೇ ಸ್ವೀಕಾರ ಮಾಡಿ ಇರುವಂಥವ್ರು ನೀವು. ಮುನಿಗಳಿಗೆ ಆಹಾರ ಏನು? ಅವರು ಅನೇಕ ಬಗೆ ಬಗೆಯ ಪಕ್ವಾನ್ನಗಳನ್ನು ಮಾಡಿಕೊಂಡು ತಿನ್ನುವವರಲ್ಲ. ನಾಲಿಗೆಯ ಚಾಪಲ್ಯವನ್ನು ಗೆದ್ದವರು. ಅಂಥವರು ಕಾಡಿನಲ್ಲಿ ಸಹಜವಾಗಿ ಏನು ಸಿಗತ್ತೆ, ಎಲೆ, ಹಣ್ಣು, ಕಾಯಿ, ನವಣೆ ಏನು ಸಿಗತ್ತೆ ಅದನ್ನೇ ಸ್ವೀಕಾರ ಮಾಡಿಕೊಂಡಿರುವಂಥವ್ರು. ನಿಮಗೆ ಸ್ನೇಹಿತರು ಅಂತಂದರೆ ಯಾರು? ಸಾರಂಗ ಯೂಥೈಕ ಸಹಾಯ ಭಾಜಾಂ, ಜಿಂಕೆಗಳನ್ನೇ ಸ್ನೇಹಿತರನ್ನಾಗಿ ಮಾಡಿಕೊಂಡವರು. ಜಿಂಕೆಗಳೇ ಸ್ನೇಹಿತರು ಅಂದರೆ ಯಾರ ಜೊತೆಯಲ್ಲೂ ಕೂಡ ಹೆಚ್ಚು ಸ್ನೇಹವನ್ನು ಮಾಡದೇ ಇರುವಂಥವ್ರು. ನಿಮ್ಮ ಕ್ರಿಯೆಗಳು, ನಿಮ್ಮ ಅನುಷ್ಠಾನಗಳು ಅದೆಲ್ಲವೂ ಕೂಡ ಸಫಲ, ಒಳ್ಳೆಯ ಫಲವನ್ನು ನೀಡುವಂತಹ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಾ. ನಿಮಗೆಲ್ಲ ಕ್ಷೇಮ ಇದೆ ತಾನೆ? ಕೇಳ್ತಾರೆ, ಕಿಸಲಯತಿನ ಪೀಡಾಂಕಿನ್ನು ತಾಪೋವನೀನಾಂ ವಿಟಪಿ ಪಟಲಿಕಾಭಿ ವ್ಯಾಹತಿರ್ದಾವವನ್ಹೇ ಅನಿಶಮತಿಥಿ ಸಾರ್ಧಾ ಕಿಂಸ ಪರ್ಯಾ ಕೃತಾರ್ಥಾ ವಿಲಸತಿ ದೃಢಶಕ್ತಿ ವೈಷ್ಣವೀ ಕಿನ್ನು ಭಕ್ತಿ. ಆ ಕಾಡಿನಲ್ಲಿರುವಂತಹ ಮುನಿಗಳಿಗೆ ಏನು ಕೇಳಬೇಕಿತ್ತು? ನಿಮಗೆ ಕ್ಷೇಮ ತಾನೆ? ಯಾವ ವನ್ಯ ಮೃಗಗಳಿಂದಲೂ ಕೂಡ ನಿಮಗೆ ತೊಂದರೆ ಆಗ್ತಾ ಇಲ್ಲ ತಾನೆ? ಅಥವಾ ಯಾವುದೇ ರೀತಿಯಾದಂತಹ ರಾಕ್ಷಸರಿಂದ, ಬೇರೆಯವರಿಂದ ಉಪಟಳಗಳು ನಿಮಗೆ ಆಗ್ತಾ ಇಲ್ಲ ತಾನೆ? ಇದನ್ನು ಕೇಳಬೇಕಿತ್ತು. ಆದರೆ ವೇದವ್ಯಾಸದೇವರು ಹಾಗೆ ಕೇಳಲೇ ಇಲ್ಲಂತ. ಕವಿ ಆ ವಿಷಯವನ್ನು ಪ್ರಕಟಪಡಿಸದೇನೆ, ಇದನ್ನು ಕೇಳದೇನೆ ಕುಶಲ ಪ್ರಶ್ನೆ ಯಾವ ರೀತಿಯಲ್ಲಿ ಅಂತಂದರೆ, ನೀವು ಕಾಡಿನಲ್ಲಿ ಕುಳಿತು ತಪಸ್ಸನ್ನು ಮಾಡುವಾಗ ಎಲ್ಲೋ ಕಾಡ್ಗಿಚ್ಚಿನಿಂದ ನಿಮ್ಮ ಆಶ್ರಮದ ಪರಿಸರಕ್ಕೆ ತೊಂದರೆ ಆಗ್ತಾ ಇಲ್ಲ ತಾನೆ? ನಿಮ್ಮ ಆಶ್ರಮಕ್ಕೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡೋದಕ್ಕೆ ನಿಮ್ಮ ಎಲ್ಲ ಅನುಕೂಲಗಳು ಇವೆ ತಾನೆ? ದೇವರ ಭಕ್ತಿ ಅದು ಹೆಚ್ಚಾಗೋದಕ್ಕೆ ಎಲ್ಲ ಅನುಕೂಲಗಳು ಉಂಟಾಗಿವೆ ತಾನೆ ಅನ್ನುವ ಪ್ರಶ್ನೆಗಳನ್ನು ಮಾಡ್ತಾ ಇದ್ದು. ಯಾಕೆ ಈ ರೀತಿಯಾದ ಪ್ರಶ್ನೆಯನ್ನು ವೇದವ್ಯಾಸದೇವರು ಮಾಡಿದ್ದಾರೆ? ಅವರು ರಾಕ್ಷಸರ ಉಪಟಳ ಆಗಲಿ, ವನ್ಯಜೀವಿಗಳ ಉಪಟಳ ಆಗಲಿ, ಅದು ಯಾವುದನ್ನೂ ಕೂಡ ಕೇಳ್ತಾ ಇಲ್ಲ. ಯಾಕೆ ಅಂತಂದರೆ, ಆ ಪ್ರಶ್ನೆಯನ್ನು ಕೇಳದೇ ಇರುವುದೂ ಕೂಡ ಕವಿಯ ಮಾತಿನ ಒಂದು ಸ್ವಾರಸ್ಯ. ಏನು ಇದರ ಹಿಂದೆ ಕವಿ ವರ್ಣನೆ ಮಾಡಿದ್ದಾನೆ. ವೇದವ್ಯಾಸದೇವರ ಆಶ್ರಮದ ಪರಿಸರ ಹೇಗಿತ್ತು? ಸಿಂಹದ ಮರಿಗಳು ಆನೆಯ ಮರಿಗಳಿಗೆ ಬೇಲದ ಹಣ್ಣನ್ನು ತಿನ್ನಿಸ್ತಾ ಇದ್ದು, ಹುಲಿಗಳು ಜಿಂಕೆಗಳಿಗೆ ಸುಖವಾಗಿ ಮೈ ತುರಿಸಿ ಅದಕ್ಕೆ ಆನಂದವಾದ ನಿದ್ದೆಯನ್ನು ತಂದು ಕೊಡ್ತಾ ಇದ್ದು, ನವಿಲುಗಳು ಸರ್ಪಗಳಿಗೆ ಗಾಳಿಯನ್ನು ಬೀಸಿ ಅದಕ್ಕೆ ಆಹಾರವನ್ನು ಕೊಡ್ತಾ ಇದ್ದು ಅಂತ. ಆಶ್ರಮದ ಪರಿಸರ ಅಷ್ಟು ಪ್ರಶಾಂತವಾಗಿದೆ, ನಿರ್ವೈರವಾಗಿದೆ, ಯಾವ ಹಿಂಸೆಗಳೂ ಕೂಡ ಅದರಲ್ಲಿ ಇಲ್ಲ ಅನ್ನೋದನ್ನು ಕವಿ ಸ್ಪಷ್ಟಪಡಿಸಿದ್ದಾನೆ. ಆದ್ದರಿಂದ ವನ್ಯ ಪ್ರಾಣಿಗಳಿಂದ ಹಿಂಸೆ ಆಗೋದಕ್ಕೆ ಅವಕಾಶವೇ ಇಲ್ಲ. ಅದೇ ರೀತಿಯಲ್ಲಿ ಪ್ರಾಣಿಗಳಿಂದ ಆಗೋದು ಬೇಡ, ಬೇರೆ ರಾಕ್ಷಸರಿಂದ ಬೇರೆಯವರಿಂದ ಆಗಬೇಕು ಅಂದರೆ, ರಾಕ್ಷಸರು ಆ ಪರಿಸರಕ್ಕೆ ಬಂದರೆ ಇವರ ತಪಸ್ಸಿನ ಪ್ರಭಾವದಿಂದ ಅವರಿಗೂ ಕೂಡ ಒಳ್ಳೆಯ ಭಾವನೆಗಳೇ ಉಂಟಾಗ್ತದೆ. ಆದ್ದರಿಂದ ಹಿಂಸೆ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಅನ್ನುವ ಭೂಮಿಕೆಯನ್ನು ಇಟ್ಟುಕೊಂಡು ಆ ಪ್ರಶ್ನೆಯನ್ನು ಕೇಳದೇನೆ ಕವಿ ಕೇಳ್ತಾನೆ. ವೇದವ್ಯಾಸದೇವರು ಈ ರೀತಿಯಲ್ಲಿ ಕೇಳ್ತಾ ಇದ್ದಾರೆ, ನಿಮಗೆ ಕಾಡ್ಗಿಚ್ಚು ಮೊದಲಾದವುಗಳಿಂದ ಯಾವುದೇ ರೀತಿ ತೊಂದರೆಗಳಾಗಿಲ್ಲ ತಾನೆ? ಅಂದರೆ ಪ್ರಕೃತಿ ಸಹಜವಾಗಿ ಆಗುವ ತೊಂದರೆಗಳು ಅದು ಯಾವುದೂ ಕೂಡ ಇಲ್ಲ ತಾನೆ? ಅತಿಥಿ ಸತ್ಕಾರಕ್ಕೆ ಬೇಕಾದ ಸೌಕರ್ಯಗಳೆಲ್ಲವೂ ಕೂಡ ಇವೆ ತಾನೆ? ವಿಷ್ಣು ಭಕ್ತಿ ಜಾಗೃತವಾಗೋದಕ್ಕೆ ಬೇಕಾದಂತಹ ಸೌಕರ್ಯಗಳಿವೆ ತಾನೆ ಅಂತನ್ನುವ ಆ ಪ್ರಶ್ನೆಯನ್ನು ವೇದವ್ಯಾಸದೇವರು ಮಾಡಿದಾಗ ಆವಾಗ ಮುನಿಗಳು ಉತ್ತರವನ್ನು ನೀಡುತ್ತಾರೆ. ವೇದವ್ಯಾಸದೇವರ ಅನುಗ್ರಹ ಇರುವಾಗ ಬ್ರಹ್ಮನ್ ಕುತೋವಕಾಶ ಕುಶಲೇತರ ಪ್ರಸಂಗಸ್ಯ ಭಗವದ ಅನುಕಂಪಾ ನದೀ ಮಾತೃಕಾಣಾಂ. ಭೂಮಿ ಬರಡಾಗುವಂಥದ್ದಿದೆ. ಕೃಷಿ ಭೂಮಿಯೂ ಕೂಡ ಕೆಲವೊಮ್ಮೆ ಅಲ್ಲಿ ಕೃಷಿಗೆ ಅವಕಾಶ ಇಲ್ಲದೇ ಇರುವಂತೆ ಆಗುವಂಥದ್ದಿದೆ.
ಯಾವಾಗದು? ಮಳೆ ಚೆನ್ನಾಗಿ ಆಗದೇ ಇದ್ದಾಗ. ಆದರೆ ಯಾವುದು ನದಿಯ ದಡದಲ್ಲೇ ಇರುವಂತಹ ಕೃಷಿ ಭೂಮಿ ಇದೆ, ಅದಕ್ಕೆ ಯಾವತ್ತಾದರೂ ಕೃಷಿಗೆ ತೊಂದರೆ ಆಗತ್ತಾ? ಆಗೋದೇ ಇಲ್ಲ. ಮಳೆ ಇಲ್ಲದೇನೆ ತೊಂದರೆ ಆಯಿತು ಅನ್ನೋದು ಯಾವತ್ತಾದರೂ ಇದೆಯಾ? ನದೀ ಮಾತ್ರಕ ಅಂತ ಕರೀತಾರೆ. ದೇವ ಮಾತ್ರಕ, ನದೀ ಮಾತ್ರಕ ಅಂತ ಭೂಮಿಯನ್ನು ಎರಡು ರೀತಿ ವಿಭಾಗ ಮಾಡಿದ್ದಿದೆ. ಈ ಪುರಾಣ ಇತಿಹಾಸಗಳಲ್ಲಿ, ಮಹಾಭಾರತಾದಿಗಳಲ್ಲಿ ಭೂಮಿಯನ್ನು ಹೇಳುವಾಗ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿ ನದೀ ಮಾತ್ರಕ, ದೇವ ಮಾತ್ರಕ ಅಂತ ಹೇಳ್ತಾರೆ. ದೇವ ಮಾತ್ರಕ ಅಂತಂದರೆ ದೇವತೆಗಳು ಮಳೆ ಸುರಿಸಿದಾಗ ಆವಾಗ ಬೆಳೆ ಎಲ್ಲಿ ಸಿಗುತ್ತೋ ಅದು ದೇವ ಮಾತ್ರಕ. ಮಳೆಯಿಂದ ಎಲ್ಲಿ ಬೆಳೆಯೋ ಅದು ದೇವ ಮಾತ್ರಕ. ಮಾತೃ ತಾಯಿಯಂತೆ ಯಾವುದು ಅಂತಂದರೆ ದೇವತೆಗಳೇ, ಅವರು ಮಳೆ ಸುರಿಸಿದರೆ ಬೆಳೆ, ಇಲ್ಲ ಅಂತಂದರೆ ಇಲ್ಲ, ಅದನ್ನು ದೇವ ಮಾತ್ರಕ ಅಂತ ಕರೀತಾರೆ. ನದೀ ಮಾತ್ರಕ ಅಂತಂದರೆ ನದಿಯೇ ಪೋಷಣೆಯನ್ನು ಯಾವ ಭೂಮಿಗೆ ಮಾಡ್ತಾ ಇದೆ ಅದನ್ನು ನದೀ ಮಾತ್ರಕ ಅಂತ ಕರೀತಾರೆ. ಅಂತಹ ಭೂಮಿಗೆ ಯಾವತ್ತಾದರೂ ಕೂಡ ಬೆಳೆ ಇಲ್ಲ ಅಂತ ಆಗತ್ತಾ? ಆಗೋದಿಲ್ಲ. ಹಾಗೆ ಇವತ್ತು ವೇದವ್ಯಾಸದೇವರ ಅನುಗ್ರಹ ನಮ್ಮ ಮೇಲಿರುವಾಗ ಕ್ಷೇಮ ಯಾವತ್ತಿಗೂ ಕೂಡ ಇದ್ದೇ ಇದೆ. ಆದ್ದರಿಂದ ಕ್ಷೇಮವೇ ಇದೆ, ಯಾವತ್ತಿಗೂ ಏನು ತೊಂದರೆ ಇಲ್ಲ. ಆದರೆ ತ್ರಿಲೋಕ ಸಂಚಾರಿಗಳಾದ ನಾರದರು ಒಂದು ಮಾತನ್ನು ಹೇಳೋದನ್ನು ಕೇಳಿದ್ದೇವೆ. ಲೋಕ ಪಾಷಂಡಮಯವಾಗಲಿಕ್ಕಿದೆ, ಪಾಷಂಡ ಪ್ರಚುರವಾಗತ್ತೆ ಅಂತ ನಾರದಸ್ಯ ಮುಖಾದದ್ಯೈವ ಜಗತ್ ಪಾಷಂಡಾಕ್ರಾಂತಮಸ್ಮಾಭಿ ಶ್ರುತಂ. ಪಾಷಂಡ ಅಂತಂದರೆ ವೇದ ನಿಂದನೆ. ವೇದ ನಿಂದಕರೇ ಭೂಮಿಯಲ್ಲಿ ಹೆಚ್ಚಾಗ್ತಾರೆ, ಅವರೇ ಬೆಳೀತಾ ಇದ್ದಾರೆ. ಧರ್ಮವನ್ನು ನಿಂದಿಸುವವರು, ವೇದವನ್ನು ನಿರಾಕರಣೆ ಮಾಡುವವರು, ಅಂಥವರು ಬೆಳೀತಾ ಇದ್ದಾರೆ ಅನ್ನುವ ಮಾತನ್ನು ಕೇಳಿದ್ದೇವೆ. ಅದಕ್ಕೆ ಏನಾದರೂ ಉಪಾಯ ಇದೆಯಾ, ಏನಾದರೂ ಪರಿಹಾರ ಇದೆಯಾ, ಇದು ಹೇಗಾಗತ್ತೆ, ಇದರ ಪರಿಹಾರ ಏನು ಅನ್ನೋದನ್ನು ಕೇಳೋದಕ್ಕೆ ನಿಮ್ಮ ಬಳಿಗೆ ನಾವು ಬಂದಿದ್ದೇವೆ ಅಂತ ಅವರು ವೇದವ್ಯಾಸದೇವರ ಬಳಿಯಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಆಕೂತ ಏನು ಅದೆಲ್ಲ ನಿಮಗೆ ಗೊತ್ತಿದೆ. ನಮ್ಮ ಮನಸ್ಸಿನಲ್ಲಿ ಏನು ಕಳವಳ ಇದೆ ಎಲ್ಲ ನಿಮಗೆ ಗೊತ್ತಿದೆ. ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯಾಕೆ ಅಂತಂದರೆ ಭವತೋಧಿಗತಾನ್ಯೇತಾನ್ಯಖಿಲಾನಿ ತಪೋನಿಧೆ ಬಲಾಹಕೈರಿವಾಸ್ಮಾಭಿ ಅಂಬಾಂಸೀವ ಪಯೋನಿಧೇ. ಹೇಗೆ ಮೋಡಗಳಿಗೆ ನೀರಿದೆ ಅಂತಂದರೆ ಆ ನೀರು ಎಲ್ಲಿದೆ? ಸಮುದ್ರದಿಂದ ತಾನೆ. ಸಮುದ್ರದಿಂದ ನೀರು ಹೋದದ್ದು, ಆವಿಯಾಗಿ ಹೋದದ್ದು ಮೋಡಗಳಿಗೆ ಸೇರಿಕೊಳ್ಳುತ್ತೆ. ಸಹಜವಾಗಿ ಮೋಡಗಳಿಗೆ ನೀರು ಅಂತನ್ನೋದಿದೆಯಾ? ಏನಿಲ್ಲ. ಮೋಡಗಳಿಗೆ ಸಹಜವಾಗಿ ನೀರು ಅಂತಿಲ್ಲ. ಅದೇನಿದ್ರೂ ಕೂಡ ಸಮುದ್ರದಿಂದ ಬರಬೇಕು, ಆವಾಗಲೇ ಮೋಡಗಳಿಗೆ ನೀರು. ಇಲ್ಲ ಅಂತಂದರೆ ನೀರೇ ಇಲ್ಲ. ಹಾಗೆ ನಮ್ಮಲ್ಲಿ ಇವತ್ತು ಜ್ಞಾನ ಇದೆ, ಏನಾದರೂ ತಿಳುವಳಿಕೆ ಇದೆ ಅಂತಂದರೆ ಅದು ಸಮುದ್ರದಂತಿರುವ ನಿಮ್ಮ ಅನುಗ್ರಹದಿಂದ, ವೇದವ್ಯಾಸದೇವರ ಕಾರುಣ್ಯದಿಂದ ನಮಗೇನಾದರೂ ಜ್ಞಾನ ಇದೆ ಹೊರತಾಗಿ ಇಲ್ಲ ಅಂತಂದರೆ ನಮಗೇನು ಜ್ಞಾನ? ನಮಗೆ ನಾವು ನಮ್ಮ ಮನಸ್ಸಿನಲ್ಲಿ ಏನು ಇಟ್ಕೊಂಡಿದ್ದೇವೆ ಎಲ್ಲ ನಿಮಗೆ ಗೊತ್ತಿದ್ದೇ ಇದೆ. ಸರ್ವಜ್ಞರು ನೀವು. ಆದ್ದರಿಂದ ಎಲ್ಲವೂ ಕೂಡ ನಿಮಗೆ ತಿಳಿದಿದೆ. ನೀವು ನಮಗೆ ಇದರ ಪರಿಹಾರವನ್ನು ಹೇಳಬೇಕು ಅಂತ ಕೇಳಿದಾಗ ಆವಾಗ ವೇದವ್ಯಾಸದೇವರು ಹೇಳ್ತಾರೆ, ಚಿಂತಿಸಬೇಡಿ, ನಿಮ್ಮ ಚಿಂತೆಗೆ ಪರಿಹಾರ ಇದೆ ಅಂತ ಹೇಳ್ತಾ ಸದ್ಯದಲ್ಲೇ ಲಕ್ಷ್ಮೀ ಹಾಗೂ ಬಲ್ಲಣ ಸುಮತಿ ಅಂತನ್ನುವ ದಂಪತಿಗಳು, ಅವರಲ್ಲಿ ಒಬ್ಬರ ಮಹಾನುಭಾವರ ಅವತಾರ ಆಗಲಿಕ್ಕಿದೆ. ಅವರು ಈ ದುರ್ವಾದಗಳ ನಿರಾಕರಣೆಯನ್ನು ಮಾಡಿ ಸಜ್ಜನರಿಗೆ ಉಂಟಾಗುವಂತಹ ಎಲ್ಲ ಗೊಂದಲಗಳನ್ನು ಪರಿಹರಿಸಿ ಸಜ್ಜನರಿಗೆ ನೆಮ್ಮದಿಯನ್ನು ನೀಡಲಿಕ್ಕಿದ್ದಾರೆ. ಭೂಮಿಯಲ್ಲಿ ಇಂತಹ ದುರ್ವಾದಗಳು, ವೇದ ನಿಂದನೆಗಳು ಅದೆಲ್ಲವೂ ಕೂಡ ಜಾಗೃತ ಆಗ್ತಾ ಇದ್ದರೆ ಅದನ್ನೆಲ್ಲವನ್ನೂ ಕೂಡ ಪರಿಹರಿಸಿ ಸಜ್ಜನರಿಗೆ ಜ್ಞಾನವನ್ನು ಕೊಡೋದಕ್ಕೆ ಒಬ್ಬ ಜ್ಞಾನಸೂರ್ಯ ಅವತಾರ ಮಾಡಲಿಕ್ಕಿದ್ದಾರೆ ಅನ್ನೋ ವಿಷಯವನ್ನು ವೇದವ್ಯಾಸದೇವರು ಆ ಮುನಿಗಳಿಗೆ ಹೇಳಿ ಕಳಿಸಿದ್ದಾರೆ. ಆ ಮುನಿಗಳು ಆ ಅವತಾರದ ಹಿನ್ನೆಲೆಯನ್ನು ತಿಳಿದುಕೊಂಡು ಅಲ್ಲಿದ್ದ ಸಂತೋಷದಿಂದ ತೆರಳಿದ್ದಾರೆ. ಬನ್ನೂರು ಅಂತನ್ನೋ ಒಂದು ಗ್ರಾಮ. ಆ ಗ್ರಾಮದಲ್ಲಿ ದಂಪತಿಗಳು ಲಕ್ಷ್ಮೀದೇವಿ ಹಾಗೂ ಬಲ್ಲಣ ಸುಮತಿ ಅಂತ ಆ ದಂಪತಿಗಳಿದ್ದಾರೆ.
ಅವರಿಗೆ ಅನೇಕ ವರ್ಷಗಳಾದರೂ ಕೂಡ ಸಂತಾನ ಇಲ್ಲ. ಆಚಾರವಂತರು, ಶ್ರೀಮಂತರು. ನಾವು ಕೇಳುವಾಗ ಬಡ ಕುಟುಂಬ ಅಂತ ಅನೇಕ ಕಡೆಗಳಲ್ಲಿ ಕೇಳುತ್ತೇವೆ. ಆದರೆ ಇವರದ್ದು ಒಳ್ಳೆ ಶ್ರೀಮಂತ ಕುಟುಂಬ, ಸಾಕಷ್ಟು ಸಂಪತ್ತಿದೆ, ವಿದ್ಯೆ ಇದೆ, ವಿದ್ಯಾವಂತರಾಗಿದ್ದಾರೆ, ಅನೇಕ ಜನ ಶಿಷ್ಯರಿದ್ದಾರೆ, ಶಿಷ್ಯ ಸಂಪತ್ತಿದೆ, ಎಲ್ಲ ಇದೆ. ಆದರೆ ಸಂತಾನ ಇಲ್ಲ ಅಂತನ್ನುವ ಕೊರಗು ಅವರಿಗಿದೆ. ಅಂತಹ ಸನ್ನಿವೇಶದಲ್ಲಿ ಆ ಲಕ್ಷ್ಮೀದೇವಿ ಹೆಂಡತಿ ಗಂಡ ಬಲ್ಲಣ ಸುಮತಿಯ ಬಳಿ ತನ್ನ ದುಃಖವನ್ನು ನಿವೇದನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಕಿಂ ಪಟೈ ಕಿಂ ಪಿಟೀರೈರ್ವಾ ಕಿಂಧನೈ ಕಿನ್ನು ಬಾಂಧವೈ ಕಿಮಾಹಾರೈರ್ವಿಹಾರೈರ್ವಾ ದಂಪತ್ಯೋ ಅನಪತ್ಯಯೋ. ಸ್ವಾಮಿ, ನಮಗೆಲ್ಲ ವೈಭವಗಳಿವೆ, ತಗೊಂಡೇನು ಮಾಡೋದು ಅಂತಂತಾರೆ. ಒಳ್ಳೊಳ್ಳೆ ಬಟ್ಟೆಗಳು, ಅಲ್ಲ ನಿನಗೇನು ಬೇಕು ಎಲ್ಲ ಕೊಡಿಸ್ತೇನೆ, ಎಲ್ಲ ಬಟ್ಟೆಗಳನ್ನು ಏನು ಕೊಟ್ಟಿದ್ದೀರಾ? ಬೇಕಾದಷ್ಟು ರೇಷ್ಮೆ ವಸ್ತ್ರಗಳಲ್ಲೇ ನಿತ್ಯ ಉಡೋದು ರೇಷ್ಮೆ ಬಟ್ಟೆಯನ್ನೇ, ಇದು ತಗೊಂಡು ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಎಲ್ಲ ವೈಭವಗಳಿವೆ, ಸಂಪತ್ತಿದೆ, ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ, ಸಾಕಷ್ಟು ಉಣ್ಣೋದಕ್ಕೆ ತಿರುಗೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳೂ ಕೂಡ ಇವೆ. ಆದರೆ ಸುಖ ಎಲ್ಲಿ? ದಂಪತ್ಯೋ ಅನಪತ್ಯಯೋ, ಸಂತಾನ ಇಲ್ಲದೆ ಇದ್ದಾಗ ಸಂತೋಷ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆ ಲಕ್ಷ್ಮೀದೇವಿ ಹೇಳುವಂತಹ ಮಾತು, ಸಂತಾನ ಆಗಿಲ್ಲ ಅಂತಂದರೆ ಸಂತಾನಕ್ಕೆ ಬೇಕಾದಂತಹ ಸಾಕಷ್ಟು ಸೇವೆಗಳನ್ನು ಮಾಡಿದ್ದೇವೆ, ಬೇಕಾದಷ್ಟು ಸೇವೆಗಳನ್ನು ಮಾಡಿದ್ದೇವೆ. ಸೇವೆಗಳನ್ನು ಮಾಡಿದಾಗ ಅದಕ್ಕೆ ಪ್ರತಿಯಾದಂತಹ ಉತ್ತರಗಳನ್ನು ಪಡೆದುಕೊಂಡಿದ್ದೇವೆ. ಸೇವೆಗಳಿಗೆ ಪ್ರಸಾದ ರೀತಿಯಲ್ಲಿ ನಮಗೆ ಇಲ್ಲ ಸಂತಾನ ಆಗತ್ತೆ ಅಂತ ಎಲ್ಲಾದರೂ ಹೋಗಿ ಕೇಳಿದರೆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿದರೆ ಸತ್ಸಂತತಿ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ನಾನು ಕೇಳೋದು ನಿಮ್ಮ ಹತ್ರ, ಈ ಮಾತುಗಳೆಲ್ಲ ಬ್ರಾಹ್ಮಣರು ಆಡಿದ ಮಾತುಗಳು, ವೇದಜ್ಞರು ಜ್ಞಾನಿಗಳು ಆಡಿದ ಮಾತು ಎಂದೂ ಕೂಡ ಸುಳ್ಳಾಗೋದಿಲ್ಲ ಅಂತ ಕೇಳಿದ್ದೇನೆ. ಅಂಥದ್ದು ನಾನಿಷ್ಟು ಸೇವೆ ಮಾಡಿದಾಗ ಆ ಬ್ರಾಹ್ಮಣರು ಮನತುಂಬಿ ಹರಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಸತ್ಸಂತತಿ ಪ್ರಾಪ್ತಿರಸ್ತು, ಸತ್ಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ದಾರೆ. ಯಾಕೆ ಅದೆಲ್ಲ ಮಾತುಗಳು ಸುಳ್ಳಾಗಿ ಬಿಡ್ತಾ ಇವೆ ಅಂತ ಕೇಳ್ತಾ ಇದ್ದಾರೆ. ತಿರಯತಿಯಾ ಕವಾಟ ಫಲಕೇವ ಲೋಕಯೋ ಉಭಯೋ ಸುಖಾಗಮನದ್ವಾರಂ. ಈ ಸಂತಾನ ಇಲ್ಲ ಅಂತನ್ನೋದೇನಿದೆಯಲ್ಲ, ಇದು ಹೇಗಿದೆ? ಇದು ಬಹಳ ಕ್ಲೇಶವನ್ನು ಕೊಡುತ್ತಿದ್ದು. ಹೇಗೆ? ಈ ಸಂತಾನ ಇಲ್ಲದಿರುವಿಕೆಯನ್ನು ಕವಿ ವರ್ಣನೆ ಮಾಡ್ತಾನೆ. ಆ ಲಕ್ಷ್ಮೀದೇವಿ ಹೇಳ್ತಾಳಂತೆ, ಇದು ಬಾಗಿಲು ಹಾಕಿದ ಹಾಗೆ ಅಂತ. ಬಾಗಿಲು ಹಾಕಿದರೆ ಒಳಗಿದ್ದವ್ರು ಹೊರಗೆ ಹೋಗಲ್ಲ, ಹೊರಗಿದ್ದವ್ರು ಒಳಗೆ ಬರಲಿಕ್ಕಾಗಲ್ಲ. ಬಾಗಿಲು ತೆರೆದಿದ್ರೇನಾಗತ್ತೆ? ಹೊರಗಿನದ್ದು ಒಳಗೆ ಬರುತ್ತದೆ, ಒಳಗಿನದ್ದು ಹೊರಗೆ ಹೋಗುತ್ತೆ. ಹೊರಗಿದ್ದವ್ರು ಒಳಗೆ ಬರಲಿಕ್ಕೆ ಅವಕಾಶ ಇದೆ, ಒಳಗಿದ್ದವ್ರು ಹೊರಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಬಾಗಿಲು ಹಾಕಿಬಿಟ್ರೆ, ಬೀಗ ಜಡದು ಬಿಟ್ಟರೆ ಒಳಗಿನದ್ದು ಹೊರಗೆ ಹೋಗಲ್ಲ, ಹೊರಗಿನದ್ದು ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರಲೋಕದ ಸುಖ, ಈ ಲೋಕದ ಸುಖ, ಎರಡೂ ಲೋಕದ ಸುಖಗಳನ್ನು ಅನುಭವಿಸೋದಕ್ಕೆ ಈ ಸಂತಾನ ಅನ್ನೋದು ಬಾಗಿಲಿದ್ದ ಹಾಗೆ ಅಲ್ವಾ? ಒಳ್ಳೆಯ ಸಂತಾನ ಇತ್ತು ಅಂತಂದರೆ ಈ ಲೋಕದ ಸುಖವೂ ಸಿಗತ್ತೆ, ಪರಲೋಕದ ಸುಖವೂ ಸಿಗತ್ತೆ. ಬಾಗಿಲು ತೆರೆದಿತ್ತು ಅಂತಂದರೆ ಹೊರಗಿನವರು ಒಳಗೆ ಬರುತ್ತಾರೆ, ಒಳಗಿನವರು ಹೊರಗೆ ಹೋಗ್ತಾರೆ. ಒಳ್ಳೆಯ ಮಗ ಇದ್ದಾನೆ, ಇಲ್ಲಿಯೂ ಕೀರ್ತಿ, ಎಂಥ ಮಗನನ್ನು ಪಡೆದಿದ್ದಾರೆ ಅಂತ. ಅದೇ ರೀತಿಯಲ್ಲಿ ಅವನು ಮಾಡುವಂತಹ ಒಳ್ಳೆಯ ಕ್ರಿಯೆಗಳಿಂದ ಸಂತೋಷ ಆಗುತ್ತೆ, ತಂದೆ ತಾಯಿ ಸಂತೋಷ ಆಗುತ್ತೆ. ಪರಲೋಕದಲ್ಲಿ ಅವನು ಮಾಡುವಂತಹ ಪಿಂಡ ಪ್ರದಾನಾದಿಗಳಿಂದ ಅವನಿಗೆ ಪರಲೋಕದಲ್ಲಿಯೂ ಕೂಡ ಸುಖ ಸಿಗತ್ತೆ, ತೃಪ್ತಿ ಆಗತ್ತೆ. ಹೀಗೆ ಈ ಲೋಕ ಹಾಗೂ ಪರಲೋಕದ ಸುಖಗಳಿಗೆ ದ್ವಾರ ಯಾವುದು ಅಂತಂದರೆ ಸಂತಾನ. ಬಾಗಿಲು ಮುಚ್ಚಿಬಿಟ್ಟಿದೆ ನಮಗೆ ಅಂತ, ಬಾಗಿಲು ಮುಚ್ಚಿದೆ. ಈ ಲೋಕದ ಸುಖವೂ ಇಲ್ಲ, ಪರಲೋಕದ ಸುಖವೂ ಇಲ್ಲ. ಜನಯತಿಯ ರಜನೀ ವಿರತಿರಿವ ಕುವಲಯ ಕುಮುದಯೋ ದಂಪತ್ಯೋ ಸಾಧಾರಣಂ ದುಃಖಂ. ರಾತ್ರಿಯ ಕೊನೆ ಭಾಗದಲ್ಲಿ ನೈದಿಲೆಗಳು ಮುದುಡುತ್ತವೆ, ಕಮಲಗಳು ಇನ್ನೂ ಅರಳಿರೋದಿಲ್ಲ. ಚಂದ್ರ ಚೆನ್ನಾಗಿ ಬೆಳಗ್ತಾ ಇದ್ದಾಗ ನೈದಿಲೆಗಳು ಅರಳಿರುತ್ತವೆ. ಇನ್ನು ಬೆಳಗಿನ ಜಾವ ಇನ್ನೇನು ಆಗಬೇಕು ಅಂತನ್ನುವಾಗ ಚಂದ್ರ ಮುಳುಗಿಬಿಡ್ತಾನೆ.
ಚಂದ್ರ ಅಸ್ತಂಗತನಾದ ಅಂತಾದರೆ ನೈದಿಲೆಗಳು ಮುಳುಗಿಬಿಟ್ಟಿವೆ, ಅದು ಮುದುಡಿಬಿಟ್ಟಿವೆ. ಸೂರ್ಯ ಉದಯ ಇನ್ನೂ ಆಗಿಲ್ಲ, ಆವಾಗ ಕಮಲ ಅರಳೋದಿಲ್ಲ. ಆದ್ದರಿಂದ ಎರಡೂ ಕೂಡ, ಕಮಲವೂ ಅರಳಿಲ್ಲ, ನೈದಿಲೆಯೂ ಅರಳಿಲ್ಲ, ಎರಡೂ ಕೂಡ ಮುದುಡಿಕೊಂಡಿವೆ. ಹಾಗೆ ದಂಪತಿಗಳ ಇಬ್ಬರಿಗೂ ಕೂಡ ಸಂತಾನ ಇಲ್ಲ ಅನ್ನೋ ದುಃಖವನ್ನು ನೀಡುತ್ತಾ ಇದೆ. ಮಾಡಿದ ಎಲ್ಲ ಕರ್ಮಗಳು ಕೂಡ ನಿಷ್ಫಲ ಅಂತ ಅನಿಸಿಕೊಳ್ಳುತ್ತಾ ಇವೆ. ಸಮಾಪಯತಿಯ ಚರಮ ಪ್ರಣವಲೇಖೇವ ಸ್ವಾಧ್ಯಾಯಸ್ಯ ಕುಲಸ್ಯ ಪ್ರಚಾರಂ. ನಮ್ಮ ಕುಲದ ಕೀರ್ತಿ ಅದು ಹಬ್ಬಬೇಕು, ಅದು ವಿಸ್ತೃತ ಆಗಬೇಕು ಅಂತಂದರೆ ಸಂತಾನ ಬೇಕು. ಸಂತಾನ ಇಲ್ಲ ಅಂತಂದರೆ ಅದು ಹೇಗೆ? ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ. ವೇದಾಧ್ಯಯನದ ಕೊನೆಯಲ್ಲಿ ಒಮ್ಮೆ ಓಂಕಾರವನ್ನು ಹೇಳ್ತಾರೆ. ಎಲ್ಲವನ್ನು ಹೇಳಿ ಕೊನೆಯಲ್ಲಿ ಹರಿಹಿ ಓಂ ಅಂತ ಹೇಳಿ ಮುಗಿಸ್ತಾರೆ. ಅದು ಕೊನೆಯಲ್ಲಿ ಒಮ್ಮೆ ಓಂಕಾರ ಹೇಳಿದರು ಅಂತಂದರೆ ಮುಂದೆ ವೇದೋಚ್ಚಾರಣೆ ಇಲ್ಲ ಅಂತ ಅರ್ಥ. ಅಲ್ಲಿಯ ತನಕ ವೇದೋಚ್ಚಾರಣೆ ನಡೀತಾ ಇರ್ತದೆ. ಕೊನೆಯ ಓಂಕಾರವನ್ನು ಹೇಳಿದರು ಅಂದರೆ ಮುಂದೆ ವೇದೋಚ್ಚಾರಣೆ ಇಲ್ಲ, ಅಲ್ಲಿಯ ತನಕ ವೇದೋಚ್ಚಾರಣೆ. ಹಾಗೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇವತ್ತು ಕೊನೆಯ ಓಂಕಾರದ ಉಚ್ಚಾರಣೆಯ ರೀತಿಯಲ್ಲಿ ನಾವಿದ್ದೇವೆ. ಇವತ್ತು ಮುಂದೆ ವೇದೋಚ್ಚಾರಣೆ ಇಲ್ಲ. ಹಾಗೆ ನಮ್ಮ ಕುಲದ ಕೀರ್ತಿ ಮುಂದೆ ಬೆಳಗೋದಕ್ಕೆ ಅವಕಾಶ ಇಲ್ಲದಂತೆ ಆಗಿ ಹೋಗಿದೆ. ಏನು ಮಾಡಬೇಕು ಅಂತ ದುಃಖವನ್ನು ಪಡ್ತಾ ಇದ್ದಾರೆ. ಪಾಣಿದ್ವಯೇನ ತನೈಃ ಪರಿಧೂಸರೇಣ ಮಾಮೇತಿ ಮಂದವಚಸಾಪ್ಯನುನಾಥ್ಯಮಾನೈಃ ಆಲೋಡಿತಾನ್ಯಮೃತ ಸಖ್ಯಧುರಂಧರಾಣಿ ಯೇ ಭುಂಜತೆ ಜಗತಿ ಮಂಗಲಭೋಜನಾನಿ ತಯೇವ ಖಲು ಧನ್ಯ ಮೂರ್ಧನ್ಯಾಃ. ಜಗತ್ತಿನಲ್ಲಿ ಅವರು ಧನ್ಯರು. ಯಾರು ಧನ್ಯರು? ಊಟ ಕೂತಿರ್ಬೇಕಂತ. ಊಟ ಕೂತಾಗ ತಟ್ಟೆಯಲ್ಲಿ ಬೇಕಾದ ರಸಭೋಜನವನ್ನು ಹಾಕ್ಕೊಂಡು ಮಾಡ್ತಾ ಇರಬೇಕು. ಮಗ ಬರಬೇಕು. ಆವಾಗ ಅಂಗಳದಲ್ಲಿ ಆಟಾಡಿ ಮೈಯೆಲ್ಲ ಕೆಸರು ಮಾಡಿಕೊಂಡು ಬರಬೇಕು. ಕೆಸರು ಮಾಡಿಕೊಂಡು ಬಂದು ಏಯ್ ತಾಳು 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 ಅಂತ ಹೇಳ್ತಿರ್ಬೇಕಂತ ಅಪ್ಪ ಅಥವಾ ಅಮ್ಮ ಹೇಳ್ತಿರ್ಬೇಕಂತ ತಾಳು ತಾಳು ಅಂತ. ಎಷ್ಟು ತಡೀತಾ ಇದ್ದರೂ ಕೂಡ ಹಠ ಮಾಡಿ ಆ ತಂದೆಯದೋ ಅಥವಾ ತಾಯಿದ್ದೋ ಎಲೆಗೆ ಕೈ ಹಾಕಿ ಅದನ್ನೆಲ್ಲವನ್ನು ಕೂಡ ಕದಡಬೇಕಂತ. ಕದಡಿದಾಗ ಅಂಗಳದ ಮಣ್ಣನ್ನೆಲ್ಲ ಮೈಗೆಲ್ಲ ಮೆತ್ಕೊಂಡು ಕೈಯಲ್ಲೆಲ್ಲ ಮೆತ್ಕೊಂಡು ಬಂದಿರ್ತದೆ ಆ ಮಗು ಬಂದು ತಂದೆ ತಾಯಿ ಪ್ರೀತಿಯಿಂದ ತಡೆದಾಗಲೂ ಕೂಡ ಹಠ ಮಾಡಿ ಕೇಳದೇನೆ ಆ ಎಲೆಗೆ ತಟ್ಟೆಗೆ ಕೈ ಹಾಕಿ ಕದಡಿದಾಗ ಆ ರುಚಿ ಇದೆ ನೋಡಿ. ಆ ರಸಭೋಜನವನ್ನು ಮಾಡುವವರು ನಿಜವಾಗಿ ಧನ್ಯರು ಅಂತ. ಅದನ್ನು ಬಾಯಿ ಚಪ್ಪರಿಸಿಕೊಂಡು ಮಕ್ಕಳು ಹಾಗೆ ಕದಡಿದಾಗ ಇನ್ನೊಬ್ರದ್ದೇನಾದರೂ ಸ್ವಲ್ಪ ಇದು ಆದರೆ ಹಿಂಸೆ ಆಗತ್ತೆ. ಅದೇ ಮಕ್ಕಳು ಇಂಥ ಕೆಲಸವನ್ನು ಮಾಡಿ ತುಂಟಾಟವನ್ನು ಮಾಡಿದಾಗ ಸಂತೋಷ ಜಾಸ್ತಿ ಆಗತ್ತೆ. ಅದರಿಂದ ಪ್ರೀತಿ ಜಾಸ್ತಿ ಉಕ್ಕಿ ಹರಿಯತ್ತೆ. ಎಷ್ಟು ಚೆನ್ನಾಗಿ ಇಂತಹ ತುಂಟತನ ಮಾಡ್ತಾ ಇದೆ ಅಂತ ತಂದೆ ತಾಯಿಂದರು ಸಂತೋಷ ಪಡುತ್ತಾರೆ. ಹಾಗೆ ಕದಡಿದ ಆ ರಸಭೋಜನವನ್ನು ಉಣ್ಣೋರಿದ್ದಾರಲ್ಲ ಅವರು ನಿಜವಾಗಿ ಧನ್ಯರು. ನಾವೆಂತಹ ಪಾಪಿಷ್ಠರಾಗಿ ಬಿಟ್ಟಿದ್ದೇವೆ, ನಮಗೆ ಆ ಭಾಗ್ಯನೇ ಇಲ್ಲಲ್ಲ ನಮಗೆ ಅಂತ ಅವರಂತ ಇದ್ದಾರೆ. ಕಿಂವಾ ಪೂರ್ವತನೇಷು ಜನ್ಮಸು ನತಾದೃಶಂ ಸುಕೃತಮಾವಾಭ್ಯಾಂಚರಿತಂ. ಏನು ನಾವು ಜನ್ಮಾಂತರದಲ್ಲಿ ಒಳ್ಳೆ ಪುಣ್ಯ ಕೆಲಸವನ್ನೇ ಮಾಡಲಿಲ್ವಾ? ಅದಿರಲಿ, ಇವತ್ತು ನಾವು ಇಷ್ಟು ಜನರ ಹತ್ತಿರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ. ಇನ್ನು ಕೊರವಂಜಿ ಅಂತ ಕೆಲವರು ಕೊರವಂಜಿ ಕಥೆಯೆಲ್ಲ ಕೇಳುತ್ತೇವಲ್ಲ, ಅವರೆಲ್ಲ ಹೇಳ್ತಾರೆ ಅಂತ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ ಅಂತ. ಹಾಗೆ ಅಂಥವರು ಹೇಳಿದ್ದಿದೆ ಅವ್ರ ಹತ್ರ. ನನಗೇನು ಅಂತಂದರೆ ಯಾರ ಹತ್ರ ಆದರೂ ಕೇಳಬೇಕು ಅಂತ. ಈ ಕೆಲವೊಮ್ಮೆ ಸಂಕಟ ಇದ್ದಾಗ ಈ ಜ್ಯೋತಿಷ್ಯ ಕೇಳುವಂತಹ ಒಂದು ಹುಚ್ಚಿರುತ್ತದೆ ನೋಡಿ. ಕಣ್ಣವ್ರ ಹತ್ರ ಕೇಳೋದು. ಹಾಗೆ ಲಕ್ಷ್ಮೀದೇವಿ ಅವಳು ಹೇಳ್ತಾಳೆ, ನಾನು ಇಂಥವ್ರ ಹತ್ರ ಕೇಳಲಿಲ್ಲ ಅಂತಿಲ್ಲ. ಈ ಕವಡೆ ಹಾಕಿ ಪ್ರಶ್ನೆಗಳನ್ನು ಹೇಳ್ತಾರೆ ನೋಡಿ, ಅಷ್ಟಮಂಗಲ ಪ್ರಶ್ನೆ ಅಂತೆಲ್ಲ ಇರ್ತದೆ. ತಾಂಬೂಲಾರೂಢ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ ಅಂತ ಅನೇಕ ರೀತಿಯ ಪ್ರಶ್ನೆಗಳು. ಅದನ್ನೆಲ್ಲ ಕೇಳಿದ್ದೇನೆ. ಅವರು ಕೂಡ ನಿಮಗೆ ಒಳ್ಳೆಯ ಸಂತಾನ ಆಗತ್ತೆ ಅವ್ರು ಹೇಳಿದ್ದಾರೆ. ಇನ್ನು ಕೆಲವರು ಶಕುನವನ್ನು ನೋಡಿ ಹೇಳ್ತಾರೆ, ಅವರು ಕೂಡ ಹೇಳಿದ್ದಾರೆ. ಕೊರವಂಜಿ ಅವರೂ ಕೂಡ ಹೇಳಿದ್ದಾರೆ. ಕಂಡವ್ರ ಹತ್ರ ಕೇಳಿದ್ದೇವೆ, ಅವರೆಲ್ಲ ಮಾತುಗಳು ಸುಳ್ಳಾಗಿ ಹೋಗಿಬಿಡ್ತದ. ಯಾವ ಪ್ರಶ್ನೆಗಳನ್ನು ಏನು ಕೇಳಿದರೂ ಎಲ್ಲವೂ ಕೂಡ ಆಗತ್ತೆ ಸಂತಾನ ಆಗತ್ತೆ ಅಂತ ಹೇಳ್ತಾರೆ. ಆದರೆ ನಮಗೆ ಮಾತ್ರ ಫಲ ಕಾಣಿಸ್ತಾ ಇಲ್ಲ. ಯಾಕೆ ಈ ಸಂಕಟ, ಏನಿದೆಲ್ಲ ಸುಳ್ಳಾಯ್ತಾ ಅಂತ ಹೇಳ್ತಾ ಇದ್ದಾನೆ. ಆವಾಗ ಅವರು
ಬಲ್ಲಣ ಸುಮತಿ ಸಮಾಧಾನವನ್ನು ಪಡಿಸಿದ್ದಾರೆ. ನಂತರದಲ್ಲಿ ದಂಪತಿಗಳು ಮಲಗಿದ್ದಾರೆ. ಮಲಗಿದಾಗ ಈ ಮಾತನ್ನು ಆಡುವಾಗಲೇ ಶುಭ ಸೂಚನೆ ಆಗಿದೆ. ನೋಡು, ನೀನು ಹೇಳ್ತಾ ಇರುವಾಗಲೇ ನನ್ನ ಬಲಗೈ ಅದರುತ್ತಾ ಇದೆ, ಅದರಿಂದ ಒಳ್ಳೆಯ ಸೂಚನೆ ಸಿಕ್ಕಿದೆ, ನಮಗೆ ಗುರುಗಳ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ಸಂತಾನ ಆಗತ್ತೆ ಅಂತ ಶುಭ ಸೂಚನೆ ಸಿಕ್ಕಿದೆ ಅಂತ ಒಳ್ಳೆಯ ಸೂಚನೆ ಸಿಕ್ತು ನೋಡಿ. ಹಾಗೆ ಶುಭ ಸೂಚನೆ, ಒಳ್ಳೆಯ ಶಕುನ ಇದು, ಒಳ್ಳೆಯ ಸೂಚನೆ ಇದೆ, ಸಂತಾನ ಆಗತ್ತೆ ನಮಗನಿಸತ್ತೆ ಅಂತ ಬಲ್ಲಣ ಸುಮತಿ ಹೇಳಿದ್ದಾನೆ. ಸರಿ ಅಂತ ಯಜಮಾನರಷ್ಟು ಒಳ್ಳೆಯ ಸೂಚನೆಯನ್ನು ನೀಡಿದ್ದಾರೆ ಅಂತ ಸಂತೋಷದಿಂದ ಹೆಂಡತಿ ಮಲಗಿದ್ದಾಳೆ. ಆದರೂ ಕಳವಳ ಮನಸ್ಸಿನಲ್ಲಿ. ಬೆಳಗಿನ ಜಾವ ಆಗ್ತಾ ಇದೆ. ಬೆಳಗಿನ ಜಾವದಲ್ಲಿ ಗಡಬಡಿಸಿಕೊಂಡು ಆ ಲಕ್ಷ್ಮೀದೇವಿ ಗಂಡನ ಬಳಿಯಲ್ಲಿ ಬಂದು ಗಂಡನನ್ನು ಎಬ್ಬಿಸಿ ಹೇಳ್ತಾ ಇದ್ದಾಳೆ. ಆ ಬೆಳಗಿನ ಜಾವವನ್ನು ಹೇಳ್ತಾ ಇದ್ದಾರೆ. ತದನು ಪರಿತಾಪ ಮನಯೋ ಅವೇಕ್ಷಿತು ಅಧೀರ ಇವ ಶನೈ ಅಪಯಾತಿ ವಿಭಾವರಿ ಸಮಯೇ. ರಾತ್ರಿ ಹೋಗ್ತಾ ಇದೆ ಅಂತ. ಯಾಕೆ ರಾತ್ರಿ ಹೋಗ್ತಾ ಇದೆ ಅಂತಂದರೆ, ಎಷ್ಟಂತೂ ಇವ್ರ ದುಃಖ ನೋಡೋದು, ಇವ್ರ ದುಃಖ ನೋಡಲಿಕ್ಕಾಗಲ್ಲ ಅಂತನ್ನೋ ರೀತಿಯಲ್ಲಿ ಆ ರಾತ್ರಿ ನನ್ನ ಕೈಯಲ್ಲಂತೂ ಇವ್ರ ದುಃಖ ನೋಡಲಿಕ್ಕಾಗಲ್ಲಪ್ಪ, ದುಃಖ ನೋಡಲಿಕ್ಕಾಗಲ್ಲ ಅಂತಂದ್ರೆ ಏನು ಮಾಡಬೇಕು? ಇದ್ದ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕು ತಾನೆ. ಹಾಗೆ ರಾತ್ರಿಯೇ ಆ ದುಃಖ ನೋಡಲಿಕ್ಕಾಗದೇ ಹೋದಂತೆ ಇದೆ ಅಂತ ಮುಂಜಾವಿನ ಆ ಸನ್ನಿವೇಶ. ಭವಾನೀರಮಣ ತಟನ ನಟನ ವೇಗ ಭ್ರಶ್ಯಮಾನ ವಿಧುಮಂಡಲ ಇವ. ಚಂದ್ರಮಂಡಲ ಅದು ದೂರಕ್ಕೆ ಸರಿದಿದೆ. ಯಾಕೆ ಅಂತಂದರೆ, ಸಂತೋಷದಲ್ಲಿ ನಟರಾಜ ನರ್ತನವನ್ನು ಮಾಡಿದಾಗ, ಕೈಕಾಲು ಝಾಡಿಸಿದಾಗ ಚಂದ್ರಮಂಡಲ ದೂರಕ್ಕೆ ಸರಿದಂತೆ ಇದೆ. ಇನ್ನು ನಕ್ಷತ್ರ ಮಂಡಲ ಎಲ್ಲ, ನಕ್ಷತ್ರಗಳೆಲ್ಲ ದೂರಕ್ಕೆ ಹೋಗ್ತಾ ಇವೆ ಅಂತ ಕವಿ ವರ್ಣನೆ ಮಾಡುತ್ತಾನೆ. ಸೂರ್ಯ ಉದಯ ಆಗಬೇಕಾಗಿದೆ. ಅರಸ ಬರಬೇಕಾದರೆ ಮೊದಲು ಸೇವಕರು ಸ್ವಚ್ಛಗೊಳಿಸಬೇಕು. ಅದಕ್ಕೆ ಅರುಣ ತನ್ನ ಕಿರಣಗಳಿಂದ ಸ್ವಚ್ಛಗೊಳಿಸ್ತಾ ಇದ್ದಾನೆ. ಪರಕೆಯನ್ನು ಹಿಡಿದುಕೊಂಡು ಕಸಗುಡಿಸುವಂತೆ ಎಲ್ಲ ನಕ್ಷತ್ರಗಳನ್ನು ಕೂಡ ದೂರಕ್ಕೆ ಅಟ್ಟುತ್ತಾ ಇದ್ದಾನೆ ಅನ್ನುವ ರೀತಿಯಲ್ಲಿ ಆ ರಾತ್ರಿ ಕಳೀತಾ ಇದೆ. ಆ ರೀತಿಯಲ್ಲಿ ಇರುವಾಗ ಮಕ್ಕಳು ವೇದಾಧ್ಯಯನವನ್ನು ಮಾಡ್ತಾ ಇದ್ದಾರೆ. ಪ್ರತ್ಯುಪಾಧ್ಯಾಯ ಗೃಹದೇ ಹಲಿ ಮಂದ ಮಂದ ಮಧ್ಯಯನ ಮುಖರತಾಂ ಮುಂಚಮಾನೇಶು ಮಾಣವಕೇಶು ಸಮಾರಬ್ಧಾ ಪಾವನ ಮಧುಮಥನ ಮಂಗಲ ಸ್ತೋತ್ರಾಡಂಬರೇಶು ಜರಠ ಭಾಗವತೇಶು. ಬೆಳಗಿನ ಜಾವದಲ್ಲಿ ವೇದಾಧ್ಯಯನ ಮಾಡೋರು ಬೆಳಗಿನ ಜಾವದಲ್ಲಿ ಶೀಘ್ರವಾಗಿ ವೇದಾಧ್ಯಯನ ಶುರು ಮಾಡುತ್ತಾರೆ. ಅರುಣೋದಯ ಕಾಲದಲ್ಲಿ ಮಕ್ಕಳು ಆ ನಿಧಾನಕ್ಕೆ ವೇದವನ್ನು ಎದ್ದು ಕೂಡಲೇ ಜೋರಾಗಿ ಹೇಳಿ ಅಂತಂದರೆ ಹೇಳಲಿಕ್ಕೆ ಆಗಲ್ಲ ಅಂತ ನಿಧಾನಕ್ಕೆ ಶುರು ಮಾಡಿರ್ತಾರೆ. ಉಪಾಧ್ಯಾಯರು ಗಟ್ಟಿಯಾಗಿ ಹೇಳಿ ಅಂತ ಹೇಳ್ತಾರೆ. ಆವಾಗ ಮಕ್ಕಳು ಜೋರಾಗಿ ಹೇಳ್ತಾರೆ. ಅದಕ್ಕೆ ಮಂದ ಮಂದ ಮಾಮುಚ್ಯಮಾನ ಅಂತ ನಿಧಾನಕ್ಕೆ ಹೇಳುವಿಕೆಯನ್ನು ಬಿಡುತ್ತಾ ಗಟ್ಟಿಯಾಗಿ ವೇದವನ್ನು ಹೇಳುವ ಆ ಹೊತ್ತು ಉಂಟಾಗ್ತಾ ಇದೆ. ಆ ಹೊತ್ತಿನಲ್ಲಿ ಆ ಲಕ್ಷ್ಮೀದೇವಿ ಬಲ್ಲಣ ಸುಮತಿಯ ಬಳಿಗೆ ಬಂದು ಆನಂದ ಬಾಷ್ಪ ಸುರಿತಾ ಇದೆ, ರೋಮಾಂಚ ಆಗ್ತಾ ಇದೆ. ಆ ರೀತಿಯಲ್ಲಿ ಬರ್ತಾ ಗಂಡನ ಬಳಿಗೆ ಬಂದು ಹೇಳ್ತಾ ಇದ್ದಾಳೆ. ಗಂಡ ಅಷ್ಟೊತ್ತಿಗೆ ಎದ್ದಿದ್ದಾನೆ. ಎದ್ದು ಅನುಪದಮೇವ ಮುಕ್ತ ನಿದ್ರಂ ಹರೇ ಮುರಶಾಸನ ಶರಣಂ ಭವ ಇದು ಸಂಕೀರ್ತ್ಯ ಶಯನ ತಲಾದುತ್ತಿಷ್ಠಂತಂ ಹೇಳ್ತಾ, ಬೆಳಗಿನ ಜಾವದಲ್ಲಿ ಹೇಳ್ತಾ ಹೇಗೆ ಹೇಳ್ತಾನೆ, ಹರೇ ಮುರಶಾಸನ ಶರಣಂ ಭವ, ದೇವರೇ ಹರಿ ನಾರಾಯಣ ಅಚ್ಯುತ ಅನಂತ ಗೋವಿಂದ ಅಂತ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಅಂತ ದೇವರ ಸ್ಮರಣೆ ಮಾಡ್ತಾನೆ ಹೇಳಬೇಕಂತ. ಬೆಳಗಿನ ಜಾವದಲ್ಲಿ ಮೊಬೈಲ್ ಕೈ ಹಿಡ್ಕೊಂಡೇ ಹೇಳೋದು. ಆ ರೀತಿಯಲ್ಲೆಲ್ಲ ಹರಿಸ್ಮರಣೆ ಮಾಡಿಕೊಂಡು ಹೇಳಬೇಕು, ಭಗವಂತನ ಸ್ಮರಣೆ ಮಾಡಿಕೊಂಡು ಹೇಳಬೇಕು. ಅವನು ಹೇಳ್ತಾ ಆ ಅಂಗೈಯಲ್ಲಿ ನೆಲೆಸಿರುವ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಆ ರೀತಿಯಲ್ಲಿರುವಾಗ ಗಂಡನ ಬಳಿಗೆ ಬಂದು ನಮಸ್ಕರಿಸಿ ಪ್ರದಕ್ಷಿಣೆ ಬಂದು ಹೇಳ್ತಾ ಇದ್ದಾಳೆ, ಅಯೇ ಭದ್ರಂ ಭದ್ರಂ ಮಂಗಲ ಸುಪ್ರಭಾತ, ಸುಪ್ರಭಾತೋ ದಿವಸ, ಒಳ್ಳೆ ದಿವಸ ಇವತ್ತು ಅಂತ ಹೇಳ್ತಾ, ಇವತ್ತಿನ ದಿವಸ ಏನಾಗಿದೆ, ವೇದವ್ಯಾಸ ದೇವರೇ ಕನಸಿನಲ್ಲಿ ಬಂದಿದ್ದಾರೆ. ಆ ಲಕ್ಷ್ಮೀದೇವಿ ಹೇಳ್ತಾಳೆ, ವೇದವ್ಯಾಸ ದೇವರೇ ಕನಸಿನಲ್ಲಿ ಬಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಒಳ್ಳೆಯ ಹೊಳಪಿನ ಮೈಬಣ್ಣ, ಅವರ ಮಾತು ಅಮೃತವನ್ನು ಆಸ್ವಾದನೆ ಮಾಡುವಂತೆ ಇತ್ತು.
ಅವರು ಹೇಳ್ತಾ ಇದ್ದಾರೆ. ಒಬ್ಬರು ಕಶ್ಚಿದಗಣ್ಯಾನುಭಾವೋ ನಾಮ್ನಾ ಬ್ರಹ್ಮಣ್ಯ ಸದ್ಯ ಏವ ಯೋಗಿ ಸಮಾಗತ್ಯ ಮನೀಷಿತಂ ಯುವಯೋ ವರ್ಧಯಿಷ್ಯತಿ. ಒಬ್ಬರು ಬ್ರಹ್ಮಣ್ಯ ಅಂತನ್ನೋ ಹೆಸರಿನಲ್ಲಿ ಒಬ್ಬರು ಯೋಗಿಗಳು, ಬ್ರಹ್ಮಣ್ಯ ತೀರ್ಥರು, ಅವರು ಬರ್ತಾರೆ, ನಿಮಗೆ ಒಳ್ಳೇದು ಮಾಡ್ತಾರೆ. ತದವಶ್ಯಂ ಯುವಾಭ್ಯಾಂ ತದನುಶಾಸನಾನುವರ್ತನ ಜಾಗರೂಕಾಭ್ಯಾಂ ಭವಿತವ್ಯಂ. ನೀವು ಅವರ ಮಾತನ್ನು ಕೇಳಿಕೊಂಡಿರಬೇಕು. ಅವರು ಏನು ಹೇಳ್ತಾರೆ ಅದನ್ನು ನೀವು ಪಾಲನೆ ಮಾಡಿದರೆ ನಿಮಗೆ ಶ್ರೇಯಸ್ಸಾಗತ್ತೆ ಅಂತ ವೇದವ್ಯಾಸದೇವರೇ ನನ್ನ ಸ್ವಪ್ನದಲ್ಲಿ ಬಂದು ಹೇಳಿದ್ದಾರೆ ಅಂತ ಆ ಲಕ್ಷ್ಮೀದೇವಿ ಬಲ್ಲಣ ಸುಮತಿಯ ಬಳಿ ಸಂಭ್ರಮಗಳಿಂದ ಹೇಳಿದ್ದಾರೆ. ಆವಾಗ ಬಲ್ಲಣ ಸುಮತಿಗೆ ಬಹಳ ಸಂತೋಷ ಆಗಿದೆ. ಏನು ಆ ಲಕ್ಷ್ಮೀದೇವಿ ಈ ಕ್ಷಣದಲ್ಲೇ ತನ್ನ ತೊಡೆಯಲ್ಲಿ ಆಟಾಡ್ತಾ ಇರೋ ಮಗುವನ್ನು ಎತ್ತು ಮುದ್ದಾಡ್ತಾ ಇದ್ದಾಳೋ ಅಂತನ್ನುವ ಅನಿಸಿಕೆ ಉಂಟಾಗ್ತಾ ಇದೆ. ಆ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಹಾಗಿರುವಾಗ ಆ ಊರಿಗೆ ಕಾವೇರಿ ನದಿಯ ತೀರ, ಅಲ್ಲಿಗೆ ಬ್ರಹ್ಮಣ್ಯ ತೀರ್ಥರು ಆಗಮಿಸ್ತಾ ಇದ್ದಾರೆ. ಅನೇಕ ಶಿಷ್ಯರಿಂದ ಕೂಡಿಕೊಂಡು ಶಿಷ್ಯೋಘೇನ ಯದೃಚ್ಛಯೈವ ಸಮಹಾನ್ ತೇಜೋಮಯೇನಾವೃತಃ ಭಿಕ್ಷೂಣಾಮಧಿನಾಯಕೋ ಪ್ರತಪಸಾಂ ಬ್ರಹ್ಮಣ್ಯ ನಾಮಾ ಮುನಿಃ ಕಾವೇರೀಂ ಸಮುಪಾಜಗಾಮ ವಿಲುಠತ್ ಕಲ್ಲೋಲ ಮಲ್ಲಾವಲಿ ವಾತಾಘಾತ ವಿಲೋಲಿತಾಂಬುಜಗಲನ್ ಮಾಧ್ವೀಕರೀವರ್ಧಿತಾಂ. ಬ್ರಹ್ಮಣ್ಯ ತೀರ್ಥರು ಅನೇಕ ಶಿಷ್ಯರ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಹೇಗಿದ್ದಾರೆ? ಅವರ ಪ್ರಭೆಯಿಂದಲೇ ಕೂಡಿಕೊಂಡು ಬರುವಂತೆ ಕಾಣಿಸ್ತಾ ಇದೆ. ಅವರ ಶಿಷ್ಯರು ಸುತ್ತಲೂ ಬರ್ತಾ ಇದ್ದರೆ ಅವರ ಪ್ರಭಾಮಂಡಲವೇ ಅಷ್ಟು ವಿಸ್ತೃತವಾದಂತೆ ಕಾಣಿಸ್ತಾ ಇದೆ. ಹಾಗೆ ತೇಜೋಮೂರ್ತಿಯಾದಂತಹ ಬ್ರಹ್ಮಣ್ಯ ತೀರ್ಥರು ಅಲ್ಲಿಗೆ ಬರ್ತಾ ಇದ್ದಾರೆ. ಕಾವೇರಿ ನದಿಯ ದಡಕ್ಕೆ ಬರ್ತಾ ಇದ್ದಾರೆ. ಕಾವೇರಿ ನದಿ ಹೇಗಿದೆ? ಕಾವೇರಿ ಭಗವಂತನ ಅತ್ಯಂತ ಪ್ರಿಯವಾಗಿರುವಂತಹ ನದಿ. ಎಷ್ಟು ಪ್ರಿಯ ಅಂತಂದರೆ ಕಾವೇರಿಯ ಮಧ್ಯದಲ್ಲಿ ರಂಗನಾಥ ನೆಲೆಸಿದ್ದಾನೆ. ಅಷ್ಟು ಪ್ರಿಯವಾಗಿರುವಂಥದ್ದು ಕಾವೇರಿ. ಆ ಕಾವೇರಿಯನ್ನು ಕವಿ ವರ್ಣನೆ ಮಾಡ್ತಾನೆ. ಅಲ್ಲಿ ಅನೇಕ ಕಮಲಗಳು ಅರಳಿವೆ ಅಂತ. ಆ ಕಮಲಗಳಿಂದ ಮಕರಂದ ಸೂಸ್ತಾ ಇದೆ. ಆ ಮಕರಂದ ಕಾವೇರಿ ನದಿಗೆ ಬಿದ್ದಾಗ ಸಹಜವಾಗೇ ಮಧುರವಾಗಿರುವಂತಹ ಕಾವೇರಿ ಕಮಲದ ಮಕರಂದದ ಮಿಶ್ರಣದಿಂದ ಇನ್ನೂ ಮಧುರವಾಗಿದೆ. ಅದರ ಜೊತೆಯಲ್ಲಿ ಕವಿ ಸ್ವಲ್ಪ ಉತ್ಪ್ರೇಕ್ಷೆಯನ್ನೇ ಮಾಡ್ತಾನೆ. ಕವಿಗಳ ಮಾತಿನಲ್ಲಿ ಹಾಗೆ ಉತ್ಪ್ರೇಕ್ಷೆ ಇರ್ತದೆ. ಕವಿ ಹೇಳ್ತಾನೆ, ಕಾವೇರಿ ಪ್ರವಾಹ ಜಾಸ್ತಿ ಆಗಿದೆ ಅಂತ. ಯಾಕೆ ಅಂತಂದರೆ ಆ ಕಮಲಗಳ ಮಕರಂದ ಸೇರಿ ಕಾವೇರಿಯ ಪ್ರವಾಹ ಜಾಸ್ತಿ ಆಗಿದೆ ಅಂತ ಕವಿ ವರ್ಣನೆ ಮಾಡುತ್ತಾನೆ. ಅಷ್ಟು ಕಮಲಗಳು ಅರಳಿದ್ದು, ಅಷ್ಟು ಚೆನ್ನಾಗಿರುವಂತಹ ಕಾವೇರಿ ನದಿ. ಅದರ ಬಳಿಗೆ ಬ್ರಹ್ಮಣ್ಯ ತೀರ್ಥರು ಬಂದಿದ್ದಾರೆ. ಇನ್ನು ಬ್ರಹ್ಮಣ್ಯ ತೀರ್ಥರ ದರ್ಶನ ಆ ಬಲ್ಲಣ ಸುಮತಿ ಲಕ್ಷ್ಮೀದೇವಿಯರಿಗಾಗಿ ಅವರ ಪ್ರಸಾದದಿಂದ ಮುಂದೆ ವ್ಯಾಸರಾಜರ ಅವತಾರ ಆಗಲಿಕ್ಕಿದೆ. ಅದರ ಚಿಂತನೆಯನ್ನು ನಾಳೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ